ಜೀ ಕನ್ನಡ ವಾಹಿನಿಯ ಹೆಮ್ಮೆಯ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಯಶಸ್ವಿಯಾಗಿ ಪೂರೈಸಿದ 1000 ಸಂಚಿಕೆ. ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಂದ ಬಂದ 2000ಕ್ಕೂ ಹೆಚ್ಚು ಮಹಿಳೆಯರ ಸಾಂಪ್ರದಾಯಿಕ ಅಡುಗೆಯ ಕೈರುಚಿ, ಆರೋಗ್ಯಕರ ಅಡುಗೆಗಳ ಸವಿರುಚಿ. ಕೊಂಕಣಿ ಸ್ಪೆಷಲ್, ಅನುಭವಿ ಶೆಫ್ಗಳ ಹಲವು ಬಗೆಯ ಹೊಸ ರುಚಿ. ಮಶ್ರೂಮ್ ಪಲಾವ್, ಸ್ಮೋಕಿ ಕಾರ್ನ್ ಪೊಟ್ಯಾಟೊ ಟಿಕ್ಕೀಸ್, ಸಿಲ್ವರ್ ಫಿಶ್ ಪೆಪ್ಪರ್ ಡ್ರೈ, ಬಳಿಂಜರ್. ಈಗ ಅಡುಗೆ ಮನೆ ಹೆಂಗಿದ್ರು ನಾವು ಮಾಡೋರು ಮುಖ್ಯ ಆಗ್ತೀವಿ, ಗಾಡಿ ಹೆಂಗಿದ್ರು ಓಡಿಸೋರು ಮುಖ್ಯ ಆಗ್ತಾರೆ. ಚೆನ್ನಾಗಿ ಮಾಡೋದು ಏನದು ಒಳ್ಳೆ ಡಬ್ಬ ಥರ ದಿನಕ್ಕೆ ದೆವ್ವ 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 ಮೆಟ್ಕೊಂತು ಮೈ ಮೇಲ್ ದೆವ್ವ. ಸೋಂಬೇರಿ ನನ್ನ ಮಗ. ತುಂಬಾ ಚೆನ್ನಾಗಿದೆ, ತುಂಬಾ ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ. ಬೇಸರ ಕಾತರ ಗಟ್ಟ ಹಳೆ ಹಾಡು. ನನಗೆ ಒಂದು ಪ್ಯಾನ್ ಕೊಟ್ರೆ ಓಕೆ ಸಕ್ಕತ್ತಾಗಿರೋ ಸ್ಯಾಂಡ್ವಿಚ್ ಮಾಡ್ತೀನಿ. ಹಿಂಗೆ ಮೆತ್ಬಿಟ್ರೆ ಟೇಸ್ಟ್ ಮಾಡಿ ನೋಡಿ. ಈ ಥರ ಎಲ್ಲ ಸ್ಯಾಂಡ್ವಿಚ್ ಮುಂಚೆ ತಿಂದ್ಬಿಟ್ಟಿದ್ರೆ ನನಗೆ ಹೇಳಿ. ಅಡಿಗೆ ಮಾಡ್ತಿರ್ತಾರೆ ಅಲ್ಲಿ ಗಂಡ, ಓ ಟವಲ್ ಬೇಕು, ಸೋಪ್ ಎಲ್ಲಿ, ಅದು ಇದು ಅಂತ ಕೇಳ್ತಿರ್ತಾರೆ. ಹಲವಾರು ಸೆಲೆಬ್ರಿಟಿಗಳು ಮೆಚ್ಚಿ ಬಂದು ಅಡುಗೆ ಮಾಡಿದ ಅಡುಗೆಯನ್ನು ಸವಿದು ಮೆಚ್ಚಿಕೊಂಡ ಈ ಒಗ್ಗರಣೆ ಡಬ್ಬಿಗೆ ಈಗ 1000ದ ಸಂಭ್ರಮ. ಫಸ್ಟ್ ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಅದು ಫಸ್ಟ್ ರುಚಿ ಸಿಗೋದು ಅಲ್ಲಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. 1000 ಎಪಿಸೋಡು ಮುಗಿಸ್ಬಿಟ್ವಲ್ಲ, ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಏನು ಮಾಡ್ತೀರಾ? ಅದು ದೊಡ್ಡ ಕ್ವಶನ್ ಮಾರ್ಕು. ಯಾಕಂದರೆ 1000ಕ್ಕೆ ಕ್ವಶನ್ ಮಾರ್ಕ್ ಅಲ್ಲ, ಮೊದಲನೇ ಎಪಿಸೋಡ್ ಮಾಡಿದಾಗಿಂದ ಕ್ವಶನ್ ಮಾರ್ಕ್ ಇದ್ದೇ ಇದೆ ನಮಗೆ. ನಾಳೆ ಏನು ಮಾಡೋದು, ನಾಳಿದ್ದೇನು ಮಾಡೋದು, ಆಚೆ ನಾಳಿದ್ದೇನು ಮಾಡೋದು, ಹೊಸ್ತೇನು ಮಾಡೋದು, ರುಚಿಯಾಗಿ ಏನು ಮಾಡಿ ತೋರಿಸೋದು, ಆರೋಗ್ಯಕ್ಕೆ ಏನು ತೋರಿಸೋದು, ಹಬ್ಬಕ್ಕೆ ಏನು ತೋರಿಸೋದು, ಬ್ರೇಕ್ಫಾಸ್ಟ್ಗೆ ಏನು ತೋರಿಸೋದು, ದೋಸೆಲಿ ಏನು ಎಕ್ಸ್ಟ್ರಾ ತೋರಿಸ್ಬೋದು, ಇದೆಲ್ಲ ತೋರಿಸಿ. ಯಾಕಂದರೆ ಅಡುಗೆ ಏನು ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ. ನಿಮ್ಗಳ ಮನೇಲಿ ನೀವು ಹುಟ್ಟಾಗಿಂದ ಅಡುಗೆ ಮಾಡ್ತಾನೆ ಇರ್ತಾರೆ. ನಾವು ಯಾವಾಗ ಏನು ಹಾಕಿದ್ರೆ ರುಚಿಯಾಗಿ ಆಗುತ್ತೆ ಅಡುಗೆ, ರುಚಿಯಾಗಿ ಮಾಡಬೇಕು ಅಂದರೆ ಏನು ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ಆರೋಗ್ಯಕ್ಕೂ ಕೂಡ ಅಡುಗೆಗಳಿದೆ, ಇದು ಮನೆಯಲ್ಲೇ ಸಿಗುತ್ತೆ, ಇದನ್ನು ಮಾಡ್ಕೊಂಡು ಕುಡೀರಿ, ನಿಮ್ಮ ಆರೋಗ್ಯ ಕಾಪಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೀವಿ. ಅದಕ್ಕೆಲ್ಲ ಕಾರಣಕರ್ತರಿದ್ದಾರೆ. ಇವರೆಲ್ಲರ ಕೈ ರುಚಿಗಳು ನೋಡಿದ್ದೀರಿ, ಸೌದಿದ್ದೀರಿ. ಇವತ್ತು ನಮ್ಮ 1000ದ ಸಂಭ್ರಮ. ಹೆಂಗೆ ಚಂದ್ರಪ್ಪ, ಯಾಕೆ ಅಳ್ತಾ ಇದ್ದೀರಾ? ಕೇಕ್ ಕಟ್ ಮಾಡೋಣ ಬನ್ನಿ. ನಮ್ಮ ಈ 1000ದ ಸಂಭ್ರಮದಲ್ಲಿ ಒಂದು ಅದ್ಭುತವಾದಂಥ ಸೆಲೆಬ್ರೇಷನನ್ನು ಮಹೇಶ್ ಅವರು ಸರ್ ಒಂದು ಎಗ್ಲೆಸ್ ಕೇಕ್ನ ಕಳಿಸ್ಕೊಡ್ತೀನಿ, ದಯವಿಟ್ಟು ಎಗ್ಲೆಸ್ ಕೇಕ್ನೇ ಕಟ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಇವತ್ತಿನ 1000ದ ಸಂಭ್ರಮ ವಿಶೇಷವಾದ ಅದ್ಭುತವಾದಂತಹ 1000ದ ಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಒಗ್ಗಡ್ಡೆಯ ಟೀಮ್ ಅವರು ಇಲ್ಲಿ ಮುಗಿಸಿದ್ದಾರೆ. ಇನ್ನು ಮುಂದಕ್ಕೆ ಇವ್ರ ಅಡುಗೆಗಳು ಶುರು ಆಗುತ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ 1000ದ ಸಂಭ್ರಮದ ವಿಶೇಷವಾದ ಒಗ್ಗಡ್ಡೆ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಮೇಡಮ್ ಬನ್ನಿ ಮೇಡಮ್. 1000ದ ಸಂಭ್ರಮದ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ 1000. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೋಸ್ಕರನೇ ಕಾಯ್ತಾ ಇದ್ವಿ. 1000 ಎಪಿಸೋಡ್ ಆಗೋಯ್ತು. 1000 ಎಪಿಸೋಡಲ್ಲಿ ಏನು ಅಡುಗೆ ಮಾಡ್ತಾ ಇದ್ರಿ ಮೇಡಮ್? 1000 ಎಪಿಸೋಡ್ಸ್ ಅಂದ್ರೆ ಸಿಹಿ ಸಂಭ್ರಮ. ಇವತ್ತು ಸಂಭ್ರಮ, ಸಿಹಿ ಎಲ್ಲ ಇದೆ. ಸಿಹಿಯಿಂದ ಪ್ರಾರಂಭ ಮಾಡೋಣ. ಓಕೆ. ಸೊ ಇವಾಗ ಮ್ಯಾಂಗೋ ಸೀಸನ್ ಇದೆ, ಮ್ಯಾಂಗೋ ಪೇಡ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಪೇಡ, ಮಿಸ್ಟರ್ ಪೇಡ, ಆ ಪೇಡ, ಈ ಪೇಡ, ಎಲ್ಲ ಪೇಡಗಳನ್ನು ಕೇಳಿರ್ತೀರಿ. ನಾವು ಸಿಕ್ಕಾಪಟ್ಟೆ ಪೇಡ ಮಾಡೋದನ್ನು ತೋರಿಸಿದ್ದೀವಿ. ಆ ಸೀಸನ್ಗಳಲ್ಲಿ ಆ ಸೀಸನ್ ಹಣ್ಣುಗಳನ್ನ ಹಾಕೊಂಡು ಪೇಡನ ಮನೇಲೇ ಮಾಡ್ಕೋಬೋದು. ಅದ್ಭುತವಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಇಟ್ಕೊಂಡು ತಿನ್ಕೊಂಡ್ರು ಕೂಡ ಬಾಯಲ್ಲಿಟ್ಟರೆ ಕರಗೋವಂಥ ಪೇಡ ಸುಚಿತ್ರ ಅವರ ಮ್ಯಾಂಗೋ ಪೇಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಕ್ಕೆ ನಿಂತಿದ್ದೀರಾ ಮೇಡಮ್. ಮ್ಯಾಂಗೋ ಪೇಡ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಪಿಸ್ತಾ, ಸಕ್ಕರೆ, ಖೋವಾ, ಕುಂಕುಮ ಕೇಸರಿ, ಕಂಡೆನ್ಸ್ಡ್ ಮಿಲ್ಕ್, ಏಲಕ್ಕಿ ಪುಡಿ, ತುಪ್ಪ. ಏನ್ ಕೊಡ್ಲಿ ಮೇಡಮ್? ನನಗೆ ಫಸ್ಟ್ ಇದನ್ನ ಬ್ಲೆಂಡ್ ಮಾಡ್ಕೋತೀನಿ, ಆಮೇಲೆ 2 ಪ್ಯಾನ್ ಬೇಕಾಗುತ್ತೆ. 2 ಪ್ಯಾನ್ ಬೇಕಾ? ಯಾಕೆ ಮೇಡಮ್ 2?
ಒಂದು ಮಾವಿನ ಹಣ್ಣ ಬ್ಲೆಂಡ್ ಮಾಡಿ ಇದು ಮಾಡಿ ಹಾಕ್ತೀನಿ. ಓಕೆ ಒಂದರಲ್ಲಿ ಫಸ್ಟ್ ಮ್ಯಾಂಗೋ ಬ್ಲೆಂಡ್ ಮಾಡ್ಕೊತೀನಿ, ಆಮೇಲೆ ಅದು ಓಕೆ ಮೇಡಮ್ ಡನ್. ಏನು ಮೇಡಮ್ ಮಾವಿನ ತಂಬಿದ್ದೀರಾ ಕೊಡಿಲಿ ಮಾವಿನ ಹಣ್ಣು ಮಾವಿನ ಸೀದ್ಯಾ ಏನೋ ಮೇಲ್ಗಡೆ ಕಲರ್ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಏನೋ ಉಳಿತರ ಕಾಣ್ತದೆ, ಬೇಡ ನೀವು ಮಾಡ್ಕೊಳಪ್ಪ. ಅದು ನೋಡಿದ್ರೆ ಸಿಹಿ ಥರ ಅನ್ನಿಸ್ತಾ ಇಲ್ಲ ನನಗೆ. ಕೆಲವು ಹುಳಿ ಅನ್ಕೊಂಡು ತಿನ್ಬಿಟ್ರೆ ಅದು ಹುಳಿಯಾಗೇ ಇರುತ್ತೆ. ಎಸ್ ಮೇಡಮ್, ಸಿಹಿಯಾದ ಮಾವಿನ ಹಣ್ಣು ಸಿಗುತ್ತೆ. ಮಾವಿನ ಹಣ್ಣು ಕಾಲದಲ್ಲಿ ಮಾವಿನ ಹಣ್ಣನ್ನು ಉಪಯೋಗಿಸಿ ಒಂದು ಒಳ್ಳೆ ಪೇಡಾನ ಮಾಡ್ಕೊಡಿ. ಇದು ಅದ್ಭುತವಾಗಿರುವಂಥ ಸಾವಿರದ ಸಂಭ್ರಮದ ವಿಶೇಷವಾದಂಥ ಕಾರ್ಯಕ್ರಮ. ಮಾವಿನ ಹಣ್ಣು ಸ್ವಲ್ಪ ಸಕ್ಕರೆ ಹಾಕಿ ಪ್ಯೂರಿ ಫಾರ್ಮ್ಗೆ ಬ್ಲೆಂಡ್ ಮಾಡ್ಕೊತೀನಿ. ಇದನ್ನ ಹೌದು. ಯಾವ ಕಾಲಕ್ಕೆ ಪೇಡ ಆಗುತ್ತೆ ಅದು? ಆಗುತ್ತೆ ನೋಡಿ. ಎಸ್ ಮೇಡಮ್. ಓಕೆ ಓಕೆ ಮೇಡಮ್ ನೆಕ್ಸ್ಟ್ ಮಾವಿನ ಹಣ್ಣು ಮತ್ತೆ ಸಕ್ಕರೆನ ಸ್ವಲ್ಪ ರುಬ್ಕೊಂಡಿದ್ದೀನಿ. ಸಕ್ಕರೆ ಮತ್ತು ಸಿಹಿಯಾದ ಮಾವಿನ ಹಣ್ಣುಗಳನ್ನ ಹಾಕಿ ರುಬ್ಬಿರ್ತಕ್ಕಂಥದ್ದು. ಸಿಹಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಸಕ್ಕರೆ ಹಾಕ್ತೀವಲ್ಲ ಸಿಹಿ ಬರುತ್ತೆ. ಎಸ್ ಮೇಡಮ್, ಏನು ಕೊಡ್ಲಿ ಇವಾಗ ನಾನು? ಒಂದು ನಾನ್ ಸ್ಟಿಕ್ ಪ್ಯಾನ್, ಅದೇನು ಚೆನ್ನಾಗಿ ಫ್ರೈ ಮಾಡ್ತೀರಾ ಹೊರಗಡೆ? ಏನಾಗ್ತೀರಿ ಇದಕ್ಕೆ? 1 ಸ್ಪೂನ್ ತುಪ್ಪ ಹಾಕಿ. 1 ಸ್ಪೂನ್ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕ ನೋಡಿ. ಸಾಕಾ? ಸಾಕು. ಓಕೆ, ಕೋವಾ ಹಾಕ್ತಾ ಇದ್ದೀನಿ 1 ಕಪ್ ಅಷ್ಟು. 1 ಕಪ್ ಅಷ್ಟು ಕೋವಾ. ತುಪ್ಪದ ಜೊತೆ ಕೋವಾವನ್ನ ಕರಗಿಸುವ ಕ್ರಿಯೆ ಇದು ವಿಶೇಷವಾದಂಥ ಕಾರ್ಯಕ್ರಮ. ಓಕೆ ಮೇಡಮ್. ಜೊತೆಗೇನೆ ಏನದು? ಕಂಡೆನ್ಸ್ ಮಿಲ್ಕ್. ಎರಡು Condensed milk. ಮಿಕ್ಸ್ ಆಗಬೇಕು ನಮಗೆ. ಓಕೆ. 1 ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕ್. ಓಹೋ, ತುಪ್ಪ, ಕೋವಾ, ಕಂಡೆನ್ಸ್ ಮಿಲ್ಕ್ ಇಷ್ಟನ್ನು ಹಾಕಿ ಕರಗಿಸ್ಕೊಳ್ತಾ ಇದೀವಿ. ಇದು ಕರಗಬೇಕಿದು, ಮಿಕ್ಸ್ ಆಗ್ಬೇಕು ಎರಡು, Okay, ಜೊತೆಗೆ madam. ಹೊಂದ್ಕೋಬೇಕಾಗುತ್ತೆ ನಮಗೆ. ಓಕೆ ಓಕೆ ಓಕೆ. ಸ್ವಲ್ಪ ಫ್ಲೇಮ್ ಕಡಿಮೆ, ಕಡಿಮೆ ಮಾಡಲ? ಮೀಡಿಯಂ ಫ್ಲೇಮ್ ಸ್ವಲ್ಪ. ಇದು ಕರಗಬೇಕಲ್ಲ ಇದು? ಇಲ್ಲ, ಅದು ಗಟ್ಟಿಗೆ ಫಾರ್ಮಿಗೆ ಬರಬೇಕು ಕರಗಿ. ಹೌದಾ? ಓಹೋ ಹೋ ಹೋ ಹೋ. ಅಂದರೆ ಕೋವಾ ಕೋವಾ ಮಿಲ್ಕ್ ಮೇಡ್ ಅಂತ ಏನು ಕರಿತೀವಿ, ಅದನ್ನ ನಾವು ಕಂಡೆನ್ಸ್ ಮಿಲ್ಕ್ ಅಂತ ಸಿಗುತ್ತೆ ನಿಮಗೆ. ಹೌದು. ಆ ಮಿಲ್ಕ್ ಜೊತೆಗೆ ಹಾಕಿ ಕರಗಿಸ್ಕೊಳ್ತಾ ಇದೀವಿ. ಎಸ್, ಇವತ್ತು ಹೆಂಗಿರುತ್ತೆ, ಹೆಂಗಿರ್ಬೇಕು ತುಂಬಾ ಅನ್ಕೊಂಡಿದ್ದೀರಾ ನೀವು? ತುಂಬಾ ತುಂಬಾ ಖುಷಿಯಾದ ದಿನ ಇವತ್ತು. ಖುಷಿಯಾಗಿದೆ. ಏನು ಖುಷಿ ಕಾಣ್ತಲ್ವಲ್ಲ ಮುಗ್ದಲ್ಲಿ ನಿಮ್ಗೆ? ಯಾಕೆ ಖುಷಿಯಾಗಿ ಸ್ವೀಟ್ ಮಾಡ್ತಾ ಇದ್ದೀನಿ. 1000 ಎಪಿಸೋಡ್ ಆಗೋಯ್ತೆ. ಇಲ್ಲ ಇಲ್ಲ, ಇನ್ನ ಏನೇನ್ ತೋರಿಸ್ಬೋದು, ಅದೇ ತಲೆಯಲ್ಲಿ. ಇನ್ನ ಏನೇನು ಪ್ರಯತ್ನ ಪಟ್ಟು ನಮ್ಮ ವೀಕ್ಷಕರು ಸಂತೋಷ ಪಡೋ ತರ ಇರ್ಬೇಕು, ನಾನು ಸಾಕಷ್ಟು ಹೊಸ ಏನು ಅನ್ವೇಷಣೆ ಮಾಡ್ಬೇಕು 1000 ಆಯ್ತಲ್ಲ, ನೆಕ್ಸ್ಟ್ ಏನು ಅಂತ ಕೇಳ್ತಾರೆ. ಹೌದು. 1000ಗೆ ನೆಕ್ಸ್ಟ್ ಅಲ್ಲಪ್ಪ, ಒಂದು ಮಾಡ್ಬೇಕಾದ್ರೆ ನೆಕ್ಸ್ಟ್ ಏನಪ್ಪ ಎರಡನೇದು ಅಂತ ಯೋಚನೆ ಮಾಡ್ತಾರೆ. ಅಲ್ಲ, ಈಗ 1000 ಆದ್ಮೇಲೆ ಇನ್ನಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗಿದೆ ನಮ್ಮ ಮೇಲೆ. ಜವಾಬ್ದಾರಿ ಇರುತ್ತೆ ಮೇಡಮ್, ಒಂದಿದ್ದಲ್ಲ ಅದೇ ಜವಾಬ್ದಾರಿ ಇತ್ತು, ಅದಕ್ಕೆ 1000 ಆಗಿರೋದು. ಈ 1000 ಮಾಡಿದ್ರೆ ನಾವು ಅನ್ಕೊಳ್ತಾ ಇದ್ವಿ, ಅಯ್ಯೋ ನಾಳೆ ಏನ್ ಮಾಡೋದು ಅಂತ. 1001ಗೂ ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರನೇ 1000 ತನಕ ಬಂದಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್ ಮೇಡಮ್. ಇದು ಡೋ ತರ ಬರಬೇಕು, ನಮಗೆ ಗಟ್ಟಿ ಆಗ್ಬೇಕು. ಹೌದಾ? ಗಟ್ಟಿ ಆಗ್ತದೆ ಅಲ್ಲ? ಆಗುತ್ತೆ. ಪೇಡ 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 ಮೀಡಿಯಂ ಫ್ಲೇಮ್ ಅಲ್ಲಿ ಕೈ ಬಿಡದಾಗೆ ತಿರುಗಿಸ್ತಾ ಇರಬೇಕು ನಾವು. ಉತ್ತರ ಕರ್ನಾಟಕಕ್ಕೆ ಒಂದು ಜನಪ್ರಿಯವಾದ ಹೆಸರು ತಂದ್ಕೊಟ್ಟಿದೆ ನಮ್ಮ ಪೇಡ. ಉತ್ತರ ಕರ್ನಾಟಕದ ಪೇಡ ಅಂತಾನೆ ಕರಿತಿದ್ರು. ಆ ಪೇಡಗಳನ್ನ ನೀವು ಅಲ್ಲೇ ಮಾಡ್ಕೋಬಹುದು. ಸಾಕು ಸಾಕು. ಇಲ್ಲಿ ಏನಂದ್ರೆ ತಿರುಗಿಸ್ತಾನೆ ಇರಬೇಕು ನಾವು. ಓಕೆ. ಅದು ತಳ ಹಿಡಿಬಾರ್ದು. ಓಕೆ. ತಳ ಹಿಡಿಬಾರ್ದು, ತಳ ಬಿಡಬೇಕು. ತಳ ಬಿಡಬೇಕು, ತಳ ಬಿಡಬೇಕು, ತಳ ಹಿಡಿಬಾರ್ದು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕೊಂಡಿದೀವಿ. ಸ್ವಲ್ಪ ಗಟ್ಟಿ ಬರಬೇಕು ಅದು. ಹೌದಾ? ಹಿಡಿಯುತ್ತೆ time. ಕೋವಾ, ಮಿಲ್ಕ್ ಮೇಡು, ತುಪ್ಪ ಚೆನ್ನಾಗಿ ಕರಗಿಸ್ಕೊಳ್ಳಿ. ಪೇಡನ ಮನೇಲಿ ಮಾಡ್ಕೊಳ್ಳಿ. ಅಂದ್ರೆ ಬೇರೆ ಯಾವ್ಯಾವ ಹಣ್ಣಲ್ಲಿ ಪೇಡನ ಮಾಡ್ಬೋದು? ಈಗ ಎಲ್ಲ ಹೊಸ ಹೊಸದು ಸ್ಟ್ರಾಬೆರಿ ಎಲ್ಲ ಮಾಡ್ಬೋದಲ್ಲ? ಹೌದು, ಪೇಡ ಗಿಡ? ಹಲಸಂದು ಎಲ್ಲ ತರನು ಮಾಡ್ತಾರೆ. ಓಹೋ, ವೆರೈಟೀಸ್, Okay. ಸುಮಾರು ಫ್ರೂಟ್ಸ್ ಹಾಕಿ. ಅಂದ್ರೆ ಪೇಡ ಅನ್ನೋದು ಈಸಿಯಾಗಿ ಮಾಡೋವಂಥದ್ದಲ್ವಾ? ಅಚ್ಕಲ್ ತಂದಿದ್ದೀರಾ ನೀವು? ಇಲ್ಲ, just Design ಹೆಂಗ್ ಮಾಡೋದು? ಹಾಗೆ ಕೈಲೇ ಶೇಪ್ ಮಾಡೋದು. ರೌಂಡ್ ರೌಂಡಲ್ಲಿ ಶೇಪ್ ಮಾಡ್ಬೋದಲ್ಲ? ಕೈಲೇ ಶೇಪ್ ಮಾಡೋದು. ಮೊದಲು ಈ ಸಣ್ಣ ಪ್ರಾವಿಷನ್ ಸ್ಟೋರ್ಲಿ ಆ ಪೇಡ ಸಿಗ್ತಾ ಇತ್ತು ಹೌದು. ಅಲ್ವಾ? ಹೌದು, ಸಣ್ಣ ಪೇಡ, ಅದೇ ಹಾಲ್ಕೋವಾ ಅಂತ. ಹಾಲ್ಕೋವಾ ಅಂತ ಇದ್ವಿ. ಪೇಡ ಎಲ್ಲ ಇದೇನೇನು ಇದರ ರೂಪಾನೇ ಅದಲ್ಲ? ಹೌದು ಅಂದ್ರೆ ಒಂದ್ಸರಿ ತಿರುಗಿದಾಗ ಅಷ್ಟು ಕೂಡ ನಮ್ಮ ಜೊತೆಗೆ ತಿರುಗಬೇಕದು. ಹೌದು. ಎಸ್, ಗಟ್ಟಿ ಬಂತು ನೋಡಿ. ಗಟ್ಟಿ ಬಂತು ನೋಡಿ. ಪೇಡ ಯಾವುದೇ ಸಿಹಿ ಅಡುಗೆಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕು. ಆದ್ರೆ ಇದು ತುಂಬಾ ಗಟ್ಟಿ ಮಾಡ್ಕೋಬಾರ್ದು. ಓಕೆ. ತುಂಬಾ ನಿಮ್ಗೆ ಗಟ್ಟಿ ಆದ್ರೆ ಪೇಡ ಗಟ್ಟಿ ಬಂದ್ಬಿಡುತ್ತೆ. ಏನ್ ಕೊಡ್ತೀರಾ ಮೇಡಮ್? ಏನ್ ಕೊಡ್ಲಿ ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಡೋಣ. ಮೇಡಮ್? ಅದೇನ ಮಾವಿನ ಏನ್ ಮಾಡ್ತೀರಾ? ಮತ್ತೆ ಅದನ್ನ ತುಪ್ಪದಲ್ಲಿ ಇದು ಮಾಡ್ಕೊಂಡು ಜೊತೆಗೆ ಅದಕ್ಕೊಂದು ಕತೆ ಇದೆಯಾ? ಮಿಕ್ಸ್ ಏನ್ ಕೊಡ್ಲಿ ನಿಮ್ಗೆ? ಒಂದು ಪ್ಲೇಟ್ ಕೊಡಿ. ಅದರಲ್ಲೇ ಕಟ್ ಮಾಡೋದ ನೀವು? ಹಾ. ನಮ್ಮ ಇವತ್ತಿನ ಸಾವಿರದ ಸಂಭ್ರಮದ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಎಸ್ ಮೇಡಮ್, ಹಾಕೋಬಹುದು. ಸ್ವಲ್ಪ ತಣ್ಣಗಾಗಲಿ, ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೇನೆ. ಓಕೆ. ಎಸ್ ಮೇಡಮ್. ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ. ಈಗ ತುಪ್ಪದಲ್ಲಿ ಮಾವಿನ ಹಣ್ಣು. ಸಾಕು 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 ಓಕೆ. ರುಬ್ಕೊಂಡಿರಂತ
ಸಕ್ಕರೆ ಮಾವಿನ ಹಣ್ಣು ಮತ್ತು ಸಕ್ಕರೆ. ಎಸ್. ಒಂಚೂರು ಗಟ್ಟಿ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊತೀವಿ ಅಷ್ಟೇ ನಾವು. ಹಂಗಾ? ಹೌದು. ಫ್ಲೇಮ್ ಕಡಿಮೆ ಇರಲಿ. ಮಾವಿನ ಹಣ್ಣಿನ ಪೇಡ ನಮ್ಮ ಸಾವಿರದ ಸಂಭ್ರಮದ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣಿನ ಸೀಸನ್ ಅಂದ ತಕ್ಷಣ ಆ ಸೀಸನ್ಗೆ ಏನಿರುತ್ತೋ ಅದನ್ನೇ ಮಾಡಬೇಕು. ಆ ಸೀಸನ್ ಏನೇನೋ ಹಣ್ಣುಗಳು ಸಿಗುತ್ತೋ ಅದರೊಳಗೆ ವಿಶೇಷವಾದ ಅಡುಗೆಗಳನ್ನ ಮಾಡ್ಕೋಬೋದು. ಮಾವಿನ ಹಣ್ಣು ಸೀಸನ್ ಬಂತು ಅಂದರೆ ಮಾವಿನ ಹಣ್ಣಿನ ಲಸ್ಸಿ, ಮಾವಿನ ಹಣ್ಣಿನ ಮಜ್ಜಿಗೆ ಏನು ಬೇಕು ನಿಮಗೆ, ನಾವು ಈ ಮಾವಿನ ಹಣ್ಣಿನ ಪೇಡ ಮಾಡ್ತಾಯಿದ್ದೀವಿ. ಎಸ್, ಆ ಸೀಸನಲ್ಲಿ ಸೀಸನಲ್ ಫ್ರೂಟ್ ಇದ್ದಾಗ ಅದರಿಂದ ಅದು ಮಜಾ ಅಲ್ವಾ ಮೇಡಮ್? ಹೌದು. ಎಸ್. ತಳ ಬಿಡುತ್ತಲ್ಲ ಇದು? ಹಾಂ, ಕಳ್ಳ ಬಿಡೋದಂತಲ್ಲ, ಅದು ಆ ಥರ ಉಂಡೆಯಾಗಿ ಸ್ವಲ್ಪ ಬರಬೇಕು. ಇದೇ ಥರ ಬರಬೇಕು ಗಟ್ಟಿಗೆ. ಎರಡು ಮಿಕ್ಸ್ ಮಾಡ್ತೀವಿ ಆಮೇಲೆ. ಎರಡು ಮಿಕ್ಸ್ ಮಾಡಿ ಇದಕ್ಕೆ ಅದನ್ನ ಹಾಕ್ತೀವಿ. ಅದ ಅದನ್ನ ಎತ್ತಿ ಇದಕ್ಕೆ ಹಾಕೊಳ್ಳೋದು ಅಷ್ಟೇ. ಓಕೆ. ಸ್ವಲ್ಪ ತಿರುಗಿಸ್ತಾನೆ ಇರ್ಬೇಕಲ್ಲ? ಇರಬೇಕು. ಫ್ಲೇಮ್ ಮೀಡಿಯಂ ಇರಬೇಕು. ಕೈ ಬಿದೋಗುತ್ತಾ? ಏನಿಲ್ಲ, ಏನಿಲ್ಲ. ತುಂಬಾ ಕ್ವಾಂಟಿಟಿ ಕಡಿಮೆ ಇದೆಯಲ್ಲ, ಕ್ವಾಂಟಿಟಿ Okay. ಜಾಸ್ತಿ ಇದ್ದಾಗ ತಿರ್ಗ್ಸೋಕೆ ಕಷ್ಟ ಆಗುತ್ತೆ. ಓಕೆ. ಬಟ್ ಫ್ಲೇಮ್ ಕಡಿಮೆ ಇರಬೇಕು. ಬಟ್ ನಾವು ಇದಕ್ಕೆ ಸಕ್ಕರೆ ಹಾಕಿಲ್ಲ ಮೇಡಮ್. ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ. ಕಂಡೆನ್ಸ್ ಮಿಲ್ಕ್ ಸಕ್ಕರೆ ಸಾಕು, ಅಷ್ಟೇ ಸಕ್ಕರೆ ಸಾಕು. ಓಕೆ ಓಕೆ ಇಲ್ಲೂ ಸಿಹಿ ಇದೆಯಲ್ಲ, ಓಕೆ. ಎರಡು ಮಿಕ್ಸ್ ಆಗುತ್ತೆ. ಗಟ್ಟಿ ಬಂತಾ? ಬಾಕಾ? ಬರ್ತಾ ಇದೆ. ಸಕ್ಕರೆ ಮತ್ತು ಮಾವಿನ ಹಣ್ಣನ್ನ ರುಬ್ಕೊಂಡಿರ್ತಕ್ಕಂಥದ್ದು ಇದು ಬಂತಲ್ಲ? ಈಗ ಹಾಕೋಣ? ಕಡಿಮೆ ಮಾಡಿ ಚೂರು ಫ್ಲೇಮ್ ಹಾಕೋಣ ಇದನ್ನ. ಎಸ್. ಏನದು? ಏಲಕ್ಕಿ ಪುಡಿ ಸ್ವಲ್ಪ. ಸ್ವಲ್ಪ ಏಲಕ್ಕಿ ಪುಡಿ. ಓಕೆ. ಎನಿ ಸ್ವೀಟ್ಸ್ ಏಲಕ್ಕಿ ಪುಡಿ ಇಲ್ದಿರಾ ಇರಲೇಬೇಕು. ಕಂಪ್ಲೀಟ್ ಆಗಲ್ಲ, ಕಂಪ್ಲೀಟ್ ಆಗಲ್ಲ. ಆಮೇಲೆ ಎರಡು ಚೆನ್ನಾಗಿ ಮಿಕ್ಸ್ ಅಪ್ ಆಗಬೇಕು. ಎಸ್ ಮೇಡಮ್. ಮತ್ತೆ ಇದೊಂದು ಉಂಡೆ ಆಗಿ ನಮಗೆ ತಿರುಗಿ ಉಂಡೆ ಆಗ್ಬೇಕಾ ಇದು? ಬರ್ಬೇಕು. ಹೌದು. ತಿರುಗಿ ಉಂಡೆ ಆಗುತ್ತಾ? ಹೌದು. ತಿರುಗಿಸಿ 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 ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಪೇಡವನ್ನ ಮಾಡ್ತಾ ಇದ್ದಾರೆ. ಬಾಯಲ್ಲಿ ಇಟ್ಟರೆ ಕರ್ಗೋಬೇಕು ನೋಡಿ ಅದು. ಆ ಪೇಡ ಹಂಗಿರ್ಬೇಕು ತಿಂದ್ರೆ. ಕಂಪ್ಲೀಟ್ ಆಗಿ ಅದು ಸೈಡ್ಸ್ ಬಿಡ್ತಾ ಬರಬೇಕು ನಮಗೆ ಅದು. ಅಲ್ಲ ಹಂಗೆ ಅಂದ್ರೆ ಏನ್ ಗೊತ್ತಾ, ಬಾಂಡ್ಲಿಯಿಂದ ಹಿಂಗೆ ಬಗ್ಗಿದ ತಕ್ಷಣನೇ ಅಲ್ಲಿ ಸ್ವಲ್ಪನೂ ಪ್ಯಾಚ್ ಅಂದ್ರೆ ಬಾಂಡಿಗೆ ಸ್ವಲ್ಪನೂ ಹತ್ಕೊಂಡಿರಬಾರ್ದು. ಕೇಸರಿ ದಳ ಒಂದೆರಡು. ಓಕೆ. ಕೇಸರಿ ದಳ. ಎಸ್ ಮೇಡಮ್. ಆಮೇಲೆ ಪೂರ್ತಿಯಾಗಿ ಸೈಡ್ಸ್ ಬಿಡಬೇಕು ನಮಗೆ. ನೋಡಿ ಬಿಡ್ತಾ ಇದೆ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆಯಾ? ಕಲರ್ ಕರೆಕ್ಟ್ ಆಗಿದೆಯಲ್ಲ ಇದು? ಹೌದು. ಮ್ಯಾಂಗೋ ಪೇಡ ಹೌದು. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ ನೋಡಿ ಈಗ. ಎಸ್ ಮೇಡಮ್. ಆಯ್ತು. ಬಂತಾ? ಹಾಂ. ಓಕೆನಾ? ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು. ಬಟ್ ಇದು ತಣ್ಣಗಾಗಬೇಕಲ್ವ ಮೇಡಮ್ ಇದು? ತಣ್ಣಗಾಗಿ ಮೇಲೆ ಪೇಡ ಶೇಪ್ಗೆ. ಇಲ್ಲ ಅಂದ್ರೆ ಕೈ ಸುಟ್ಟಿಂಗು. ಹೌದು. ಓಕೆ. ಸಾಕು, ತಣ್ಣಗಾಗುತ್ತೆ. ನೆಕ್ಸ್ಟ್ ಇಟ್ಕೊಂಡ ಹಾಫ್ ಮಾಡೋಣ ಇದನ್ನ. ಇನ್ನೇನು ಹಾಕೋದಿಲ್ವ ಇದಕ್ಕೆ? ಬಿಡಿ ಬಿಡಿ ಬಿಡಿ. ಓಹೋ, ಪೇಡ ರೆಡಿ. ಸಾವಿರದ ಸಂಭ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸುಚಿತ್ರ ಅವ್ರು ಬಂದಿದ್ದಾರೆ. ಒಳ್ಳೆ ಒಂದು ಮ್ಯಾಂಗೋ ಪೇಡವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಪೇಡ ಮಾಡಾಯ್ತು, ತಣ್ಣಗಾಗಾಯ್ತು, ಗಟ್ಟಿ ಆಗಾಯ್ತು, ಇನ್ನೇನು ಪೇಡ ಕಟ್ಟದಷ್ಟೇ ಬಾಕಿ. ಎಸ್ ಮೇಡಮ್. ತುಪ್ಪದ ಕೈ ಮಾಡಿಕೊಂಡು ಓಹೋ ರೌಂಡ್ ಮಾಡಿ ಪೇಡ ಫಾರ್ಮ್ಗೆ ಮಾಡೋದಷ್ಟೇ. ಎಸ್ ಮೇಡಮ್, ಮಾಡಿ ಮೇಡಮ್. ಸ್ವಲ್ಪ ತುಪ್ಪದ ಕೈ ಮಾಡ್ಕೊಂಡ್ರೆ ಓಕೆ. ಅಂಟೋದಿಲ್ಲ. ತುಪ್ಪದ ಕೈ, ತುಪ್ಪಕ್ಕೆ ಸ್ವಲ್ಪ ಗ್ರೀಸಿಂಗು, ತುಪ್ಪದಿಂದ ಕೈಗೆ ಗ್ರೀಸಿಂಗು. ಎಸ್ ಮೇಡಮ್. ಯಾವ ಸೈಜ್ ಬೇಕು ಪೇಡ? ಏನು ಗುಂಡು ಕಟ್ಬಿಡ್ತೀರಾ, ರೌಂಡಾಗಿ ಪೇಡ ಮಾಡ್ತೀರಾ? ಅಂದ್ರೆ ಯಾವ ಶೇಪ್ ಬರುತ್ತೆ ಹೇಳಿ? ಗುಂಡು. ಓ ಹಂಗೆ ಮಾಡ್ಬಿಡ್ತೀರಾ ನೀವು? ಈಸಿ ಮೆಥಡ್ ನೀವು ಹೇಳೋದು. ಹೌದು. ಹಂಗೆ ಲಬಕಂತ ಬಾಯಿಗೆ ಹಾಕೋಬಹುದು. ಒಂದು ಪ್ಲೇಟ್ ಕೊಡ್ತೀನಿ ಮೇಡಮ್. ಪೇಡ ಏನು ಸೀದಾ ಲಾಡು ಉಂಡೆ ಹತ್ರ ಸರಿಗಿರ್ಬೇಕು ಅಂತ ಏನಿಲ್ಲ, ವಕ್ರವಕ್ರಾಗಿದ್ರು ಆಗುತ್ತೆ. ಉಂಡೆ ಎಲ್ಲ ಕಟ್ಬೇಕು ಅಂದ್ರೆ- ಶೇಪ್ ಚೆನ್ನಾಗಿರ್ಬೇಕು. ಪೇಡಕ್ಕೆ ಶೇಪ್ ಇಲ್ಲ, ಸುಮ್ಮನೆ ಅಲ್ಲ, ಯಾವುದೇ ಸ್ವೀಟ್ ತಿನ್ನಕ್ಕೆ ಫಸ್ಟ್ ರುಚಿ ಇರಬೇಕು, ನೋಡಕ್ಕೂ ಅಷ್ಟೇ ಇಂಪಾರ್ಟೆಂಟ್. ಕರೆಕ್ಟ್ ಮೇಡಮ್. ನೋಡಕ್ ಓಕೆ, ಬಟ್ ಈ ಪೇಡ ರೌಂಡ್ ಇರೋದು ನೋಡಿದ್ದೀರಾ? ರೌಂಡ್ ಏನಿಲ್ವಾ? ಅದು ಹಿಂಗೆ ವಕ್ರವಕ್ರಾಗಿರ್ತದೆ, ಪುಷ್ಕಲ್ ಥರ ಹಿಂಗಾಗಿರುತ್ತೆ. ಅದೇನೋ ಒಂದು ಅವತಾರ ಅದ್ರದ್ದು, ಅದೇನು ಗುಂಡುಗಿರಲ್ಲ ಮೇಡಮ್. ನಿಮಗೆ ಮಾವಿನ ಹಣ್ಣಿನ ಪೇಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಏನು ದೊಡ್ಡ ಕಥೆಗಳೆಲ್ಲ ಏನಿಲ್ಲ ನೋಡಿ, ಈಸಿಯಾಗಿ ಆಗೋಯ್ತು. ಸೆಟ್ ಆಗಕ್ಕೆ ಒಂದು ಸ್ವಲ್ಪ ಫ್ರಿಡ್ಜಲ್ಲಿ ನೀವು ಇಟ್ಟರೆ ಸೆಟ್ ಆಗ್ಬಿಡುತ್ತಾ? ಸಾಫ್ಟ್ ಆಗಿ ಎಲ್ಲ ಶೇಪ್ಗೆ ಕರೆಕ್ಟಾಗಿ ನಿಮಗೆ ಬರುತ್ತೆ. ಓಕೆ. ಓ ಈ ಥರ ಮಾಡ್ಬಿಡ್ತಾ ಇದ್ದೀರಾ ನೀವು? ಮಾಡ್ತೀನಿ. ಓಕೆ. ಸ್ವಲ್ಪ ಯಾವುದೇ ಪೇಡ ಆದರೂ ಮಧ್ಯದಲ್ಲಿ ಪ್ರೆಸ್ ಮಾಡಬೇಕು, ಹಿಂಗೆ ಕೊಟ್ರೇನೆ ಅದು ನಿಮಗೆ ಮಜಾ ಬರೋದು. ಆ ಶೇಪ್ ಬರೋದು. ಓಕೆ ಓಕೆ. ಪಿಸ್ತಾ ಓಕೆ. ಮಧ್ಯದಲ್ಲಿ. ಎಸ್ ಮೇಡಮ್. ಒಂದು ಕೇಸರಿ. ಆಹಾ ಹಾ, ಅದ್ಭುತ.
ಸಾವಿರದ ಸಂಭ್ರಮಕ್ಕೆ ಸ್ವೀಟ್ ಮ್ಯಾಂಗೋ ಪೇಡ. ಸಾವಿರದ ಸಂಭ್ರಮಕ್ಕೆ ಮ್ಯಾಂಗೋ ಪೇಡ. ಮ್ಯಾಂಗೋನ ಬಳಸಿ ಪೇಡವನ್ನು ಮಾಡಿರ್ತಕ್ಕಂಥದ್ದು ಅದ್ಭುತವಾಗಿ ಮಾಡಿದ್ದಾರೆ ಸುಚಿತಾ ಅವರು. ತುಂಬ ಅದ್ಭುತವಾಗಿ ಬಂದಿದೆ ಅಂದರೆ ತಿಂದರೆ ಬಾಲಿಟ್ರೆ ಕರ್ಗೋಬೋದು ಅಂದ್ಕೊಂಡಿದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಿರದ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ರೀತಿ ಇದನ್ನು ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಅದ್ಭುತವಾಗಿರುವಂಥ ಮ್ಯಾಂಗೋ ಪೇಡ ಮಾಡ್ಕೊಳ್ಳಿ. ಮ್ಯಾಂಗೋ ಪೇಡ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಮಾವಿನ ಹಣ್ಣು, ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಖೋವಾ, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ಗಟ್ಟಿಯಾಗುತ್ತಾ ಬಂದಾಗ ಒಂದು ಪ್ಲೇಟ್ಗೆ ಹಾಕಿ. ನಂತರ ಪ್ಯಾನ್ಗೆ ತುಪ್ಪ, ರುಬ್ಬಿದ ಮಾವಿನ ಹಣ್ಣು, ಸಕ್ಕರೆ ಮಿಶ್ರಣ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ. ಇದಕ್ಕೆ ಹುರಿದ ಖೋವಾ, ಕಂಡೆನ್ಸ್ಡ್ ಮಿಲ್ಕ್ ಮಿಶ್ರಣ, ಏಲಕ್ಕಿ ಪುಡಿ ಹಾಕಿ ಕಲಸುತ್ತಾ ಕುಂಕುಮ ಕೇಸರಿ, ತುಪ್ಪ ಹಾಕಿ ಮಿಶ್ರಣ ತಳ ಬಿಡುತ್ತಾ ಬಂದಾಗ ತಟ್ಟೆಗೆ ಹಾಕಿ ತಣ್ಣಗಾದಾಗ ಉಂಡೆ ಮಾಡಿ ಪೇಡ ರೀತಿಯಲ್ಲಿ ತಟ್ಟಿ ಮೇಲೆ ಪಿಸ್ತಾ ಇಡಿ. ಈಗ ಒಗ್ಗರಣೆ ಟಪ್ಪಿ ಸಾವಿರದ ಸಂಭ್ರಮಕ್ಕೆ ಸಿಹಿ ಸಿಹಿಯಾದ ಮ್ಯಾಂಗೋ ಪೇಡ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬೋದಾ? ಟೇಸ್ಟ್ ಮಾಡಿ. ಒಳ್ಳೆ ಅದ್ಭುತವಾಗಿರುವಂಥ ಸಿಹಿ ತಿಂಡಿ ಸರ್. ತಿನ್ನೋಡಿ, ಮಜವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಬೆಚ್ಚಗಿದೆ, ತಣ್ಣಗಾದ್ರೆ ನಿಮಗೆ. ಗೊತ್ತಾಗುತ್ತೆ 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 ಮಾವಿನಲ್ಲಿ ಮಾಡಿರೋದ ಗೊತ್ತಾಗುತ್ತೆ. ಮ್ಯಾಂಗೋ ಫ್ಲೇವರ್ ಇದೆಯಾ ಅದು? ಟೇಸ್ಟ್ ಸಿಹಿ ಸಾಕು. ಮಾವಿನ ಸ್ವಲ್ಪ ಉಳಿ ಇದೆ ಅಂತಲೂ ಗೊತ್ತಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿ. ಈಗ ಮ್ಯಾಂಗೋ ಸ್ಟಾರ್ಟಿಂಗ್ ಅಲ್ಲ, ಅದು ಗೊತ್ತಾಗುತ್ತೆ. ಒಂಥರ ಕಾಯಿ ಕಾಯಿಗಿರುವಂಥ ಫ್ಲೇವರು ಸಖತ್ತಾಗಿ ಮೇಡಮ್, ಚೆನ್ನಾಗಿದೆ. ಅದು ಆದಷ್ಟು ಮಾವಿನ ಹಣ್ಣು ಹಣ್ಣಾಗಿರ್ಬೇಕು. ಹಣ್ಣಾಗಿದ್ದಷ್ಟು ನಮಗೆ ಇದು ರುಚಿ ಚೆನ್ನಾಗಿರುತ್ತೆ. ಸಖತ್ತಾಗಿ ಬಂದಿದೆ ಮೇಡಮ್, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಇನ್ನೂ ಜಾಸ್ತಿ ಇದು ಮ್ಯಾಂಗೋದು ಫ್ಲೇವರ್ ಬೇಕು ಅಂದರೆ ಮ್ಯಾಂಗೋ ಎಸೆನ್ಸ್ ಸಿಗುತ್ತೆ, ರೆಡಿ ಎಸೆನ್ಸ್ ಒನ್ ಡ್ರಾಪ್ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಮ್ಯಾಂಗೋ. ಮನೇಲಿ ಮಾಡ್ಕೊಳ್ಳೋದಲ್ವಾ? ಹೌದು. ಅವೆಲ್ಲ ಏನು ಬೇಕಾಗಲ್ಲ. ಒಳ್ಳೆ ಮಾವಿನ ತಂದಾಗ ಇದನ್ನು ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಕೊಡಿ, ಭಾಳ ಖುಷಿ ಪಡ್ತಾರೆ. ನಿಮಗೂ ಸಹ ಒಳ್ಳೆ ಸ್ವೀಟ್ ಮಾಡಿದಿನೋ ಅನುಭವ ಸಿಗುತ್ತೆ. ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾವಿರದ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ವಿಶೇಷವಾದ ಅಡುಗೆನ ಮಾಡಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಅದು ಮಜಾ, ತಿನ್ಬೇಕಾದ್ರೆ ಮಜಾ ಇರಬೇಕು, ಗೊತ್ತಾಗುತ್ತೆ. ಒಳ್ಳೆ ಫ್ಲೇವರು, ಒಳ್ಳೆ ಸ್ವೀಟು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಇವತ್ತಿನ ಸಾವಿರದ ಸಂಭ್ರಮಕ್ಕೆ ಅತಿಥಿಗಳೆಲ್ಲ ಕಾಯ್ತಾ ಇದ್ದಾರೆ. ಎಲ್ಲರನ್ನೂ ಕರೀತಾ ಇದ್ದೀವಿ, ಏನು ಬಂದು ಕೂತ್ಕೊಳ್ತಾ ಇದ್ದಾರೆ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಸಾವಿರ ಸಂಭ್ರಮದ ಸಂದರ್ಭದಲ್ಲಿ ನಟಿ ತಾರಾ ಅನುರಾಧರವರು ನಾನ್ ವೆಜ್ ಪ್ರಿಯರಿಗೆ ಭಾಗ 4 ನಾನ್ ವೆಜ್ ಪುಸ್ತಕ ಬಿಡುಗಡೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆರೋಗ್ಯ. ಆರೋಗ್ಯದ ಕಡೆಗೆ ನಮ್ಮ ಅಡುಗೆ ಎಂಬ ಹೊಸ ಪುಸ್ತಕವನ್ನು ಅದಮ್ಯ ಚೇತನ ಸಂಸ್ಥೆಯ ಮುಖ್ಯಸ್ಥರಾದ ತೇಜಸ್ವಿನಿ ಅನಂತ್ ಕುಮಾರ್ ರವರು ಬಿಡುಗಡೆಗೊಳಿಸಿದ್ರು. ನಾವೇ ಅಡಿಗೆ ಮಾಡಿ ನಾವೇ ಸವಿದ್ರೆ ಹೇಗೆ? ತುಂಬಿದ ಹೊಟ್ಟೆಯನ್ನು ಖುಷಿ ಪಡಿಸೋದ್ಕಿಂತ ಹಸಿದ ಹೊಟ್ಟೆಗೆ ತುತ್ತು ಕೊಡೋದು ಲೇಸು ಎಂಬಂತೆ ಈ ಸಾವಿರ ಸಂಭ್ರಮದ ಸುಸಂದರ್ಭದಲ್ಲಿ ಸಾವಿರಾರು ಅನಾಥ ಮಕ್ಕಳಿಗೆ ಒಗ್ಗರಣೆ ಡಬ್ಬಿಯ ರುಚಿ ಸವಿಸಿದ ಸಂಭ್ರಮಕ್ಕೊಂದು ಮೆರುಗು ಕೊಟ್ಟಿತು.
ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಸಾವಿರದ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅತಿಥಿಗಳು, ಜೊತೆಗೆ ಪುಸ್ತಕ ಕೂಡ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಏನು ಕೊಡ್ಬೋದು, ಏನಾದ್ರು ವಿಶೇಷವಾಗಿರೋದು ಕೊಡಬೇಕು ಅಂತ ತುಂಬ ಕಷ್ಟಪಟ್ವಿ. ಒಂದು 24 ಗಂಟೆಗಳ ಕಾಲ ಅವಕಾಶ ಇದ್ದಿದ್ದು ಅಷ್ಟೇ, 24 hours ಟೈಮ್ ಇತ್ತು. ಅವಾಗ ಸಿಕ್ಕಿದೆ ನಮಗೆ ಹೊರನಾಡಿನ ಮಾತಾ ಅನ್ನಪೂರ್ಣೇಶ್ವರಿ ವಿಗ್ರಹನೇ ಕೊಡಬೇಕು ಈ ವರ್ಷ ಬಂದವ್ರಿಗೆ ಅಂದ್ಕೊಂಡಿದ್ವಿ. ಎಲ್ರಿಗೂ ಊಟವನ್ನು ಕೊಡ್ತಕ್ಕಂಥ ಅನ್ನಪೂರ್ಣೇಶ್ವರಿ ವಿಗ್ರಹ ತಾರಾ ಅವ್ರಿಗೆ ಭಾಳ ದೂರದಿಂದ ಬಂದಿದ್ದೀರಿ. ಎಷ್ಟೇ ಕೆಲಸಗಳಿದ್ರೂ ಕೂಡ ತೇಜಸ್ವಿನಿ ಅವರು ನಮ್ಮ ಕಾರ್ಯಕ್ರಮ ಬಂದಿದ್ದು ಭಾಳ ಖುಷಿ ಆಗ್ತದೆ. ಇನ್ನೂ ಸಾಕಷ್ಟು ಜನಕ್ಕೆ ಅನ್ನವನ್ನು ನೀವು ಕೊಡೋಂಗಾಗಲಿ. ಸಾಕಷ್ಟು ಜನಕ್ಕೆ ಅವಲೇ ಅನ್ನ ಕೊಡ್ತಾ ಇದ್ದೀವಿ ಸರ್, 48 ವರ್ಷಗಳಿಂದ ಕೊಟ್ಬಿಟ್ಟಿದ್ದೀವಿ. ಇನ್ನೂ ಕೊಡ್ತಾನೇ ಇರಬೇಕು ಅಂತ ಆಸೆ ಸರ್ ನಮಗೆ. ನಮ್ಮ ಮಯ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ ಸರ್. ನಮ್ಮ ಸತೀಶ್ ಸ್ಟೋರ್ಸ್ ಅವರು ಸರ್ ನಮ್ಮ ಗಿಫ್ಟ್ಗಳನ್ನೇ ಕೊಡಬೇಕು ಬರೋ ಅವ್ರಿಗೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಒಳಗೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಬೆಂಗಳೂರಿನಲ್ಲಿ ಸುಮಾರು 3-4 ಕಡೆ ಮನೆ ಹೋಳಿಗೆಗಳಿದೆ. ಸಾವಿರಾರು ಜನ ಹೋಳಿಗೆಗಳನ್ನ ತಿಂದಾರುವಂಥದ್ದು ನಮ್ಮ ಭಾಸ್ಕರ್ ಅವರು. ಮನೆ ಹೋಳಿಗೆಯ ಭಾಸ್ಕರ್ ಅವ್ರ ಕಡೆಯಿಂದ ಎಲ್ಲ ಥರ ಹೋಳಿಗೆಗಳಿದೆ. ನಮ್ಮ ಸ್ಪೆಷಲ್ ಆದಂಥ ಹೋಳಿಗೆಗಳು ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ. ಹೋಳಿಗೆ ಮಾಡೋರಿಗೆ ಹೋಳಿಗೆನಾ ಕರೆಕ್ಟ್. ಒಳ್ಳೆ ಏರ್ ಆಯಿಲು, ಒಳ್ಳೆ ಶಾಂಪು ತಿನ್ನಬೇಕು, ಆದರೂ ಸಣ್ಣ ಆಗಬೇಕು ಅಂತ ಆಸೆ ಇರುವಂಥವ್ರು ನಮ್ಮ ಗುಡುಚಿ ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೋಸ್ಕರ ಮೇಡಮ್, ನಿಮಗೋಸ್ಕರ ಎಲ್ಲ ಒಳ್ಳೆ ಪ್ರಾಡಕ್ಟು ಯೂಸ್ ಮಾಡಿ ನೋಡಿ ಮೇಡಮ್. ಇದು ಪ್ರೀತಿಯಿಂದ ಮಾಡಿರ್ತಕ್ಕಂಥದ್ದು ನಮ್ಮ ಪ್ರಾಡಕ್ಟು ಮಹೇಶ್ ಅವ್ರ ಪ್ರಾಡಕ್ಟು ನಿಮಗೋಸ್ಕರ ಮೇಡಮ್. ಆರ್ಗ್ಯಾನಿಕ್ದವರು ಒಳ್ಳೆ ಆರ್ಗ್ಯಾನಿಕ್ ಜ್ಯೂಸನ್ನು ಕುಡೀರಿ, ಬೇರೆ ಬೇರೆ ಜ್ಯೂಸ್ನ ಕುಡಿಬೇಡಿ, ಆರೋಗ್ಯನ ಹಾಳು ಮಾಡ್ಕೋಬೇಡಿ, ನಮ್ಮ ಆರೋಗ್ಯಕರವಾದ ಪೇಯನ್ನ ಕುಡೀರಿ ಅಂತ ಹೇಳಿದ್ದಾರೆ ನಿಮಗೋಸ್ಕರ ಮೇಡಮ್. ನಮಗೆಲ್ಲ ಒಂದು ಪ್ರೇರಣೆ ಸದಾನಂದ ಮಯ್ಯ ಅವರು, ಭಾಳ ಖುಷಿಯಾಗುವಂಥದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ವಿಶೇಷವಾದಂಥ ಸಾವಿರದ ಸಂಭ್ರಮ ಕಾರ್ಯಕ್ರಮ, ಒಗ್ಗಂಡಬಿಯ ಸಾವಿರದ ಸಂಭ್ರಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕಾರಣಕರ್ತರು. ಅದರೊಳಗೆ ನಾವು ಕಾರ್ಯಕ್ರಮ ಶುರು ಮಾಡಿದಾಗ ನಮ್ಮ ರೂಪರೇಷೆಗಳನ್ನ ರೂಪಿಸ್ಬೇಕಾದ್ರೆ ಅಂದ್ಕೊಂಡ್ವಿ ನಾವು ಸ್ವಲ್ಪ ವಿಶೇಷವಾಗಿ ರೂಪಿಸ್ಬೇಕು. ಕ್ಯಾಟ್ರಿಂಗ್ ಸರ್ವಿಸ್ ಮಾಡೋರನ್ನ ಗುರುತಿಸಿ ಕಾರ್ಯಕ್ರಮದಲ್ಲಿ ತೋರಿಸ್ಬೇಕು. ಎಲ್ಲೊಂದು ಕಡೆ ಹೋಟ್ಲವ್ರನ್ನ ಅವ್ರನ್ನೆಲ್ಲ ಟಿ ವಿಲಿ ತೋರಿಸಿರ್ತಾರೆ, ಈ ಕ್ಯಾಟ್ರಿಂಗ್ ಸರ್ವಿಸ್ ಮಾಡೋರನ್ನ ಯಾರು ಗುರುತಿಸೇ ಇರಲ್ಲ ಜನಗಳು, ಅಂಥವ್ರನ್ನ ಕರೆದು ಕಾರ್ಯಕ್ರಮ ಶುರು ಮಾಡಿಸ್ಬೇಕು ಅಂತ ರೂಪರೇಷೆಗಳು ಶುರು ಮಾಡಿದ್ವಿ. ಆಗ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಸಿಂಹ, ಕಬ್ಬನ್ಪೇಟೆಯ ವ್ಯಾಘ್ರ ಚಂದ್ರಪ್ಪನವರು. ಅವ್ರನ್ನ ಕರೆಸಿ ನಮ್ಮ ಕಾರ್ಯಕ್ರಮ ಶುರು ಮಾಡಿದಂಥ ನೆನಪು 4.5 ವರ್ಷಗಳ ಹಿಂದೆ. ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ಗಳನ್ನ ಅಂತ ನಾವು ಪರಿಚಯ ಮಾಡಿದ್ವಿ. 5 ಸ್ಟಾರ್ ಹೋಟೆಲ್ ಚೆಫ್ಗಳನ್ನ ಪರಿಚಯ ಮಾಡಬೇಕಂದ್ರೆ ಒಂದು ಸ್ಟಾರ್ ಹೋಟೆಲ್ ಕೆಲಸ ಬಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡಬೇಕು. ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತಾರೋರು ಬೇರೆ ಕಡೆ ಅಡುಗೆ ಮಾಡೋಗಿಲ್ಲ, ಅವ್ರ ಹೆಸರನ್ನ ತೋರಿಸಾಗಿಲ್ಲ. ಕಾರ್ಯಕ್ರಮದಲ್ಲಿ ಸ್ಟಾರ್ ಹೋಟ್ಲು ಅಂದ ತಕ್ಷಣ ಜ್ಞಾಪಕ ಬರುತ್ತೆ 5 ಸ್ಟಾರ್ ಹೋಟ್ಲ್ನ ಪ್ರಕಾಶ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು, ಜೊತೆಗೆ ರಾತ್ರಿ ಎಲ್ಲ ನಮ್ಮ ಕಾರ್ಯಕ್ರಮ ಇರ್ತಾ ಇತ್ತು. ನಾನು ಹೇಳ್ತಾ ಇದ್ದೆ, ಏನಕ್ಕೆ ಸರ್ ನಿಮ್ಮ ಶ್ರೀಮತಿಯವ್ರನ್ನ ಬೇರೆ ಕರ್ಕೊಂಬರ್ತೀರಾ ಜೊತೆಗೆ, ಅವ್ರಿಗೂ ನಿದ್ದೆ ಇಲ್ಲ ನಿಮಗೂ ನಿದ್ದೆ ಇಲ್ಲ ಅಂತ. ಸರ್ ನಾವು ಅವೈಲಬಿಲಿಟಿನೇ ತುಂಬ ಕಡಿಮೆ ಸರ್, ಜೊತೆಗಿರೋದು ಬೆಳಗ್ಗೆ ಆದರೆ ಹೋಟ್ಲಲ್ಲಿ ಇರ್ತೀವಿ, ಆದ್ದರಿಂದ ಇರಲಿ ಬಿಡಿ ಸರ್ ನಮ್ಮ ಜೊತೆಗೆ ಅಂತ ರಾತ್ರಿ 3 ಗಂಟೆ ಆಗಲಿ 2 ಗಂಟೆ ಆಗಲಿ ಅವ್ರ ಶ್ರೀಮತಿ ಜೊತೆನೇ ಬರ್ತಾಯಿದ್ರು. ಒಂದು ಸಣ್ಣ ನೆನಪಿನ ಕಾಣಿಕೆ. ಬೇಗ 4 ವರ್ಷ ಆಗೋಯ್ತು ಕೃಷ್ಣಪ್ಪ. ಖಂಡಿತ ಸರ್, ಮರೆಯಲು ಸಾಧ್ಯವೇ ಇಲ್ಲ ಅಲ್ಲ. ಥ್ಯಾಂಕ್ ಯು ಮಾ, ಭಾಳ ಖುಷಿ ಆಯಿತು. ಬಾಲಕೃಷ್ಣ ಗುರುಜಿಯವರು ಅಡುಗೆ ಮಾಡ್ತಾಯಿದ್ರು, ಮುಂದ್ಗಡೆ ನಿಂತ್ಕೊಂಡು ಒಂದು ಹೊಸ ಅಡುಗೆಗಳನ್ನ ಮಾಡ್ತಾಯಿದ್ರು. ಅಂದರೆ ಅವ್ರ ಹಿಂದೆ ಪಾರ್ಥಿಯವರಿದ್ದಾರೆ, ಜೊತೆಗೆ ಅವ್ರ ಮಗ ತೇಜಸ್ ಅವರಿದ್ದಾರೆ. ನಮ್ಮ ಜೊತೆಗೆ ನೀವಿದ್ದೀರಿ, ಮರೆಯೋಕ್ಕೆ ಆಗದೇ ಇರುವಂಥ ಅನುಭವಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ತೇಜಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮ ಜೊತೆಗೆ ಸಾಕಷ್ಟು ಬ್ರಾಹ್ಮಣರ ಮತ್ತು ಅಯ್ಯಂಗಾರರ ಸ್ಪೆಷಲ್ ಅಡುಗೆಗಳನ್ನ ತೋರಿಸ್ತಾನೆ ಇದ್ದಾರೆ ನಮ್ಮ ರಂಗನಾಥ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮನೆ ಒಳಗೆಯ ಖ್ಯಾತಿ ಭಾಸ್ಕರ್ ಮತ್ತು ಅವರ ಮಗಳು. ಭಾಳ ಖುಷಿ ಆಯಿತು. 2.5 ವರ್ಷ ನಮ್ಮ ಜೊತೆಗಿದ್ದೀರಾ, ಸಾಕಷ್ಟು ರುಚಿಗಳನ್ನ ತೋರಿಸ್ಕೊಟ್ಟಿದ್ದೀರಾ. ಇದೇ ಥರ ರುಚಿ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ಒಳ್ಳೆ ಮೀನು ಅಡುಗೆ ಬೇಕು ಅಂತ ನೆನೆಸ್ಕೊಂಡಾಗೆಲ್ಲನೂ ರಘು ಅವ್ರ ಜ್ಞಾಪಕ ಬರ್ತಾರೆ. ರಘು ಅವ್ರಿಗೆ ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಸರ್. ಒಳ್ಳೆ ಖುಷಿ ಆಗ್ತದೆ. ತುಂಬ ಕಷ್ಟಪಟ್ಟು 18 ವರ್ಷಗಳಿಂದ ಬೆಂಗಳೂರಿಗೆ ಬಂದು ಅಂಗಡಿ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸಣ್ಣದಾಗಿ ಶುರು ಮಾಡಿದಂಥವ್ರು ಇವತ್ತೊಂದು 50 ಜನಕ್ಕೆ ಊಟ ಆಗ್ತಾ ಇದ್ದಾರೆ. ನಮ್ಮ ಇಸ್ಮೈಲ್ ಅವರು, ಶುಚಿ ರುಚಿ ಇಸ್ಮೈಲ್, ಬನ್ನಿ ಸರ್.
ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗೌಡ್ರ ಮನೆ ಊಟ ತುಂಬ ಚೆನ್ನಾಗಿದೆ ಸರ್, ಗೌಡ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಒಕ್ಲಿಗರ ಅಡುಗೆ ನೀವು ತೋರಿಸ್ತಾ ಇಲ್ಲ ಅಂದರು. ಆಯಿತು, ಗೌಡ್ರನ್ನೊಬ್ರು ಕರ್ಕೊಂಬಂದು ಅಡುಗೆ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ. ಆಗ ಸಿಕ್ಕಿದ್ರೆ ನಮ್ಮ ದೊಡ್ಡ ಗೌಡ್ರು ಅರವಿಂದ್ ಅವರು. ಬನ್ನಿ ಅರವಿಂದ್. ಮನೆ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನೇ ಯೂಸ್ ಮಾಡಿ ಒಳ್ಳೆ ಒಂದು ಆರೋಗ್ಯನ ಕಾಪಾಡ್ಕೋಬೋದಲ್ವಾ ಅಂತ ಗೊತ್ತಾದಾಗ ಈಗ ತಾನೇ ಹೊಸದಾಗಿ ನಮ್ಮ ಟೀಮ್ಗೆ ಜಾಯ್ನ್ ಆಗಿದ್ದಾರೆ ಮಧುಸೂದನ್ ಅವರು, ಸಸ್ಯ ತಜ್ಞ ಮಧುಸೂದನ್ ಅವರು. ಬನ್ನಿ ಸರ್. ನಮಸ್ಕಾರ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಾಗಲಿ, ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಅದ್ಭುತವಾಗಿ ಅಡುಗೆ ಮಾಡಿದಂಥ ಲೋಕೇಶ್ ಅವರು. ಬನ್ನಿ ಲೋಕೇಶ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯರು ಶಂಕರ್ ಅವರು. ಬನ್ನಿ ಶಂಕರ್. ಥ್ಯಾಂಕ್ ಯು. ಮಂಜುನಾಥ್ ರೆಡ್ಡಿ ಅವರು ಬಂದು ಒಳ್ಳೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಅಡುಗೆನ ತೋರಿಸ್ಕೊಟ್ಟಿದ್ರು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅನಿಲ್, ಓದಿದ್ದೇ ಬೇರೆ, ಮಾಡ್ತಾ ಇದ್ದಿದ್ದೇ ಬೇರೆ, ಮಾಡಿದ್ದೇ ಬೇರೆ, ಆದರೆ ಸ್ವಂತ ಕಾಲ ಮೇಲೆ ನಾನು ನಿಂತಿದ್ದೀನಿ ಅನ್ನೋ ಛಲ. ಥ್ಯಾಂಕ್ ಯು. ಮುಳ್ಳಿಯವರು ಏನು ಬೇಕು ಹೇಳಿ, ನಿಮಗೆ ಏನು ತಿಂತೀರ ಹೇಳಿ? ಸ್ವಲ್ಪ ಖಾರ ಜಾಸ್ತಿ ಬೇಕಾ, ಸ್ವಲ್ಪ ಶುಗರ್ ಆ್ಯಡ್ ಮಾಡಲಾ, ಸ್ವಲ್ಪ ಸ್ಪೈಸಿ ಬೇಕಲ್ಲ ನಿಮಗೆ? ಆ ಥರ ಬರೋವಂಥ ಎಲ್ಲ ಕಸ್ಟಮರ್ನು ಮಾತಾಡಿಸೋವಂಥ ಒಳ್ಳೆ ಚೆಫು ನಾನು ನೋಡಿದ್ರಲ್ಲಿ. ಭಾಳ ಖುಷಿ ಕೊಟ್ಟಂಥ ಚೆಫು. ಥ್ಯಾಂಕ್ ಯು ಚೆಫ್. 25ನೇ ವರ್ಷದ ಆನಿವರ್ಸರಿ ಮೊನ್ನೆ ತಾನೇ ಆಚರಿಸ್ಕೊಂಡಿದ್ದಾರೆ. ಒಳ್ಳೆ ಫ್ಯಾಮಿಲಿ, ಇಬ್ಬರು ಗಂಡು ಮಕ್ಕಳು, ಇಬ್ಬರು ಸೊಸೆದಿರು, ಅವ್ರ ವೈಫ್ ಹಾಕುವಂಥ ರುಚಿ, ಇವ್ರು ನೋಡ್ಕೊಳ್ಳೋವಂಥ ಶೈಲಿ, ಒಳ್ಳೆ ಹೋಟ್ಲು. ಇನ್ನೊಂದು 50 ವರ್ಷ ಬಾಳಲಿ, ಪ್ರತಿ ವರ್ಷ ನಮ್ಮನ್ನು ಕರ್ಸ್ಕೊಳ್ಳಿ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಭಾಳ ದಿನಗಳ ಮೇಲೆ ನಮ್ಮ ಜೊತೆ ಸಿಗ್ತಾ ಇದ್ದಾರೆ. ಒಂದು ಹಳೆ ನೆನಪುಗಳು, ಕಾರ್ಯಕ್ರಮ ಶುರು ಮಾಡೋ ದಿನಗಳಿಂದ ನಮ್ಮ ಜೊತೆಗಿದ್ರು, ಭಾಳ ವರ್ಷಗಳು ನಮ್ಮ ಜೊತೆಗಿದ್ರು. ಥ್ಯಾಂಕ್ ಯು ಕೃಷ್ಣನ್, ದೇವರು ಒಳ್ಳೇದು ಮಾಡಲಿ. ನಿಮ್ಮ ವೈಫ್ನ ಕೇಳಿದೆ ಅಂತೇಳಿ. ಖಂಡಿತ. ನಿಮ್ಮ ಅಮ್ಮನಿಗೆ ಮುಖ್ಯವಾಗಿ. ಖಂಡಿತ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದೊನ್ನೆ ಬಿರಿಯಾನಿಯ ಖ್ಯಾತಿ ಚೆನ್ನಗೌಡರು ಬಂದಿದ್ದಾರೆ. ಮುರಳಿ ಮಿಲ್ಟಿ ಹೋಟೆಲಲ್ಲಿ ಸಾಕಷ್ಟು ಅಡುಗೆಗಳನ್ನ ತೋರಿಸ್ಕೊಟ್ಟಿದ್ರು. ಮತ್ತೆ ದೊನ್ನೆ ಬಿರಿಯಾನಿ ನಾಗರಾಜ್ ಅವರು, ಬಿ ಟೀಮ್ ಲೇಔಟ್ನಲ್ಲಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೀರೇಶ್, ಇವರ ಫ್ರೆಂಡು ಪ್ರಶಾಂತ್ ಅವರು, ಇವ್ರಿಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮರಾಠ ಹೋಟೆಲ್, ಮರಾಠ ದರ್ಶಿನಿ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಮ್ಮ ಕಾರ್ಯಕ್ರಮಕ್ಕೆ 1000 ಸಂಚಿಕೆ ತುಂಬಲು ಕಾರಣರಾದ ಎಲ್ಲಾ ತಾಂತ್ರಿಕ ವರ್ಗಕ್ಕೆ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಿದರು. ನಮ್ಮ ಇವತ್ತಿನ 1000ದ ಸಂಭ್ರಮ ನೋಡಿದ್ರಿ, ಒಳ್ಳೆ ಅಡುಗೆ ನೋಡಿದ್ರಿ. ಮುಳ್ಳೂರೇ ಬರೀ ಸಿಹಿನೇ ಆಗೋಯ್ತಲ್ಲ, ಸ್ವಲ್ಪ ಖಾರ ಏನಿಲ್ವಾ ಅಂತ ಹೇಳ್ತಾರೆ, ಕೇಳಿಸ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನ ರೆಡಿಯಾಗಿ ನಿಂತಿದ್ದಾರೆ. ಚಂದ್ರಪ್ಪ ಬನ್ರಿ ಚಂದ್ರಪ್ಪ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಸರ್. ಒಳ್ಳೆ ಕಳೆ ನಮಸ್ಕಾರ. ಸಂಭ್ರಮ ನಮ್ಮ ಚಂದ್ರಪ್ಪನ ಮೇಲೆ ಕಾಣ್ತಾ ಇದೆ. ಚಂದ್ರಪ್ಪ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಸರ್, ಇವತ್ತು ಒಂದು ಗೋಂಗೂರ ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ. ಗೋಂಗೂರ ಚಿಕನ್, ಓಕೆ. ಅದರಲ್ಲಿ ಡ್ರೈ ಯಾಕೆ? ಅದು ಡ್ರೈ ಆಗಿದೆ, ಚೆನ್ನಾಗಿರ್ತದೆ. ಇವತ್ತು ಒಂದು ಸ್ವಲ್ಪ ಬೆಳಗ್ಗೆಯಿಂದ ನೀವು ಸಿಹಿ ತಿಂದಿದ್ದೀರಾ, ಕೇಕ್ ಅದು ಇದೆಲ್ಲ ತಿಂದಿದ್ದೀರಾ? ಕೇಕ್ ತಿಂದಿದ್ದೀರಾ, ಸ್ವೀಟ್ ತಿಂದಿದ್ದೀರಾ, ಸ್ವಲ್ಪ ಡ್ರೈ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ? ಗೋಂಗೂರ ಚಿಕನ್ ಡ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸೋಂಪು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ. ಗೋಂಗೂರ ಚಿಕನ್ ಡ್ರೈ ಮಾಡೋಕ್ಕೋಸ್ಕರ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂಥ ಚಿಕನ್ ಡ್ರೈಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ವೀಟ್ನ ತಿಂದಿದ್ದೀರಾ, ಆಮೇಲೆ ಚಿಕನ್ ತಿನ್ನೋಡಿ ಮಜವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್, ಸ್ವಲ್ಪ ತುಪ್ಪ ಹಾಕಿ. ತುಪ್ಪವನ್ನು ಹಾಕೊಳ್ಳಿ, ಪ್ಯಾನ್ಗೆ ತುಪ್ಪವನ್ನು ಹಾಕಿ. ಈ ಸಂತೋಷ ಸಂಭ್ರಮದಲ್ಲಿ ಹೇಳಿ ಸರ್. ಸಂತೋಷದ ಸಂಭ್ರಮದಲ್ಲಿ ಹೇಳಿ. 1000 ಸಂತೋಷ ಸಂಭ್ರಮ. ಎಸ್ ಸರ್. ಇದರೊಳಗಡೆ ಏನು ಮಾಡಬೇಕು, ಏನು ಹಾಕ್ಬೇಕು ಅನ್ನೋದೇ ಸ್ವಲ್ಪ ನೋಡಿ. ಮೊದಲನೇ ಎಪಿಸೋಡಲ್ಲೂ ಇದೇ ಹೇಳ್ತಾ ಇದ್ದವರು, ಸರ್ ನಾವೆಲ್ಲ ದೊಡ್ಡ ಅಡುಗೆ ಮಾಡ್ಬಿಟ್ಟಿದ್ವಿ, ಸಣ್ಣದಾಗಿ ಹೆಂಗೆ ಮಾಡೋದು ಸರ್ ಅಂತ. 1000 ಆದ್ಮೇಲೂ ಅದೇ ಹೇಳ್ತಾರೆ. ಪ್ರತಿ ಸರಿ ಅಡುಗೆ ಮುಂದೆ ಅಂದರೆ ನಾವು ಏನು ಸ್ಟವ್ ಮುಂದೆ ನಿಂತ್ಕೊಳ್ತೀವೋ, ಹೊಸ್ದೇನು ಮಾಡಬೇಕು, ಎಷ್ಟು ರುಚಿಯಾಗಿ ಮಾಡ್ತೀವಿ, ರುಚಿಯಾಗಿ ಬರುತ್ತೋ ಬರಲ್ವೋ, ಕೆಟ್ಟೋಗ್ಬಿಟ್ರೆ ಏನು ಮಾಡೋದು, ಇವೆಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬರು ಅಡುಗೆ ಮಾಡೋರಿಗೂ ಬರ್ತಾನೆ ಇರುತ್ತೆ. ಯಾಕಂದ್ರೆ ಏನೋ 1000 ಮಾಡಿಬಿಟ್ಟಿದ್ದೀವಿ, ಪರ್ಫೆಕ್ಷನ್ ಅವೆಲ್ಲ ಏನೂ ಇಲ್ಲ. ನಾವೇನು ಮಾಡ್ತೀವಿ ಅದು ಪ್ರತಿನಿತ್ಯ ಅಷ್ಟೇ ಇಂಟ್ರೆಸ್ಟು ಪ್ರೀತಿಯಿಂದ ಮಾಡಿದ್ರೆ ಮಾತ್ರನೇ ಅಡುಗೆ ಚೆನ್ನಾಗಿ ಸಾಧ್ಯ. ಎಷ್ಟು ಚಂದ್ರಪ್ಪ? ಇವತ್ತು ಪ್ರೀತಿಯಿಂದ ಮಾಡಲ್ಲ, ಖುಷಿಯಿಂದ ಮಾಡ್ತೀನಿ. ಇವತ್ತು ಏನೋ ಮಾಡಿ ಸ್ವಾಮಿ. ತುಂಬ ಖುಷಿಯಾಗಿದ್ದೀನಿ ಇವತ್ತು. ಹೌದಾ? ಏನು ಅವಾರ್ಡೆಲ್ಲ ಕೊಟ್ಟಿದ್ದೀರಾ? ಎಸ್. ಸಾಯಂಕಾಲ ಪಾರ್ಟಿ ಜೋರು ನಮಗೆಲ್ಲ.
ಮಾಡೋಣ ಬನ್ನಿ ಸರ್, ಹಾ ಮಾಡೋಣ. ಇವತ್ತು ಪಾರ್ಟಿ ಅಂತ 100% ಪಾರ್ಟಿ ಇವತ್ತು ಅಲ್ವಾ? ನೀವು ಬರಲಿಲ್ಲ ಆದ್ರೂ ಪಾರ್ಟಿ ಮಾಡ್ತೀವಿ ಇವತ್ತು ನಾವು. ಗೊತ್ತು ನಾವು ಬರಲ್ಲ ಅಂತ, ನೀವು ಪಾರ್ಟಿ ಮಾಡೇ ಮಾಡ್ತೀರಾ. ಎಸ್ ಸರ್, ತುಪ್ಪವನ್ನು ಹಾಕಿ ತುಪ್ಪದಲ್ಲಿ ಸೋಂಪನ್ನ ಹುರ್ಕೊಳ್ತಾ ಇದೀವಿ. ನಂತರ ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಕರಿಬೇವು ಸೋಂಪು ತುಪ್ಪದಲ್ಲಿ ಹುರ್ಕೊಳ್ತಾ ಇದೀವಿ. ಇದು ನಮ್ಮ ಸಾವಿರದ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳು. ಇದು ಫುಲ್ ರೋಸ್ಟ್ ಆಗಬೇಕು, ಗರಿಗರಿ ಆಗಬೇಕು. ಮತ್ತೆ ಹೆಂಗಿತ್ತು ಸಂಭ್ರಮ ಚಂದ್ರಪ್ಪ? ಸಂಭ್ರಮ ಸೂಪರ್ ಆಗಿತ್ತು. ತಾರವರೆಲ್ಲ ಬಂದಿದ್ರು ಅಂದಮೇಲೆ ಸೂಪರ್ ಆಗಿರಲ್ಲ ಸರ್. ನೋಡಿ ಈ ಸತಿ ಎಲ್ಲ ಹೆಣ್ಮಕ್ಳನ್ನ ಕರೆಸಿದ್ರೆ ಸೂಪರಾಗಿ ಸಂತೋಷವಾಗಿ ಹೆಣ್ಮಕ್ಳೆಲ್ಲ ಟಿ ವಿ ನೋಡ್ತಾರೆ ಇನ್ನೂ ಜೋರಾಗಿ ಅಂತೇಳಿ ಹೆಣ್ಮಕ್ಳನ್ನೇ ಸೆಲೆಕ್ಷನ್ ಮಾಡಿ ಕರೆಸಿದ್ದೀರಾ, ಬಂದಿದ್ದಾರೆ ಅಂದಮೇಲೆ ಪ್ರೋಗ್ರಾಮ್ ಚೆನ್ನಾಗಿರಲ್ಲ ಸರ್. ಎಸ್ ಸರ್. ಆಗಿದೆ ಸರ್, ಆಗಿದೆ ಸರ್. ಆಫ್ ಮಾಡಿ ಸರ್, ಆಫ್ ಮಾಡೋಣ. ಆಫ್ ಮಾಡಿ. ಕರಿಬೇವು ಎರಡು ಡ್ರೈ ಆಗಿದೆ. ಈಗ ಕರಿಬೇವು ಮತ್ತೆ ಸೋಂಪನ್ನ ಡ್ರೈ ಮಾಡ್ಕೊಂಡಿದೀವಿ. ನಂತರ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿ, ಓಕೆ. ಶುಂಠಿ ಸ್ವಲ್ಪ ಹಾಕ್ತಾಯಿದ್ದೀವಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಸೋಂಪು ತುಪ್ಪದಲ್ಲಿ ಹುರ್ಕೊಳ್ತಿರೋದು, ಜೊತೆಗೆ ಸ್ವಲ್ಪ ಕೊತ್ತಂಬರಿ. ಎಸ್ ಸರ್. ಈರುಳ್ಳಿ ಹಸೆದು ಹಾಕ್ಕೊಳ್ತೀನಿ ಇಲ್ಲಿ ನಾನು. ಅಲ್ಲ ತಳಿ ಫಸ್ಟ್ ಇಲ್ಲಿ ಮಾಡ್ತಾ ಇರೋ ಇದು ಆಯ್ತಾ? ಇದು ಆಯ್ತಾ? ಇದು ಹಿಂಗೆ ಇರಲ್ಲ? ಹಂಗೆ ಇರಲಿ. ನಾನು ಇಲ್ಲಿ ಹಾಕ್ಕೊಳ್ತೀನಿ ಇವಾಗ. ಓಕೆ ಓಕೆ. ಏನದು? ಈರುಳ್ಳಿ ಹಾಕ್ಕೊಳ್ಳಿ ಸರ್. ಸ್ವಲ್ಪ ಈರುಳ್ಳಿ ರುಬ್ಕೊಳ್ಳೋಕೆಲ್ಲನೂ ರುಬ್ಕೊಳ್ಳೋದು, ಅದು ಇದೆಲ್ಲ ರುಬ್ಕೊಳ್ಳೋದನ್ನೇ. ಓಕೆ ಸರ್. ತುಪ್ಪದಲ್ಲಿ ಹುರಿದಂಥ ಕರಿಬೇವು, ಸೋಂಪು, ಕೊತ್ತಂಬರಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಇವನ್ನೆಲ್ಲ ರುಬ್ಕೊಳ್ಳೋಕೆ ಹಾಕ್ಕೊಳ್ತಾ ಇದೀವಿ. ಒಳ್ಳೆ ಒಂದು ಡ್ರೈ ಚಿಕನನ್ನು ಮಾಡಿ ಕೊಡ್ತಾ ಇದ್ದಾರೆ. ಒಳ್ಳೆ ಸಿಹಿ, ಮಧ್ಯದಲ್ಲಿ ಕೇಕು, ಆಮೇಲೆ ಡ್ರೈ, ಮಜವಾಗಿರುತ್ತೆ ಸರ್ ಅಂತ ಇದ್ದಾರೆ. ಇದರಲ್ಲೇ ಒಗ್ಗರಣೆ ಮಾಡೋಣ. ಹಂಗೆ ಇರಲಿ. ಎಸ್ ಸರ್, ಹಂಗೆ ಇರಲಿ ಸರ್. ಏನಪ್ಪ ಡ್ರೈ ಆಗಿ ತಿನ್ನೋದ? ಅದ್ರ ಜೊತೆಗೆ ಏನು? ಡ್ರೈ ಆಗಿ ತಿನ್ಬೋದು. ಹಂಗೆ ತಿನ್ಬೋದಾ? ತಿನ್ಬೋದು. ಓಕೆ. ಎಸ್. ಆಯ್ತು ಚಂದ್ರಪ್ಪ. ಹಾಗೆ ಸರ್. ಏನು ಮಾಡೋಣ ನೆಕ್ಸ್ಟು? ಅದು ಮಾಡಲಿಕ್ಕೆ ಬಾಣ್ಲಿನೇ ಸಾಕು ಸರ್. ಅದರೊಳಗೇನೆ ಡ್ರೈ ಐಟಮ್ನ ಮಾಡ್ಕೋಬೋದು ಅಂತ ಹೇಳಿದರೆ. ಬೌಲ್ ಬೇಕಾ? ಮಿಕ್ಸಿಂಗ್ ಬೌಲ್. ಏನು ಮಿಕ್ಸ್ ಮಾಡ್ತೀರಾ? ಚಿಕನ್ ಮಿಕ್ಸ್ ಮಾಡ್ತೀನಿ. ಚಿಕನನ್ನು ರುಬ್ಕೊಂಡಿದ್ದಾರೆ. ತುಪ್ಪದಲ್ಲಿ ಹುರಿದಂಥ ಸೋಂಪು, ಸೋಂಪಿಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲವನ್ನು ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಿದ ನಂತರ ರುಬ್ಬಿದ್ದಾರೆ. ಎಸ್ ಸರ್. ಚಿಕನ್ ಎಷ್ಟೊಂದು ಅರ್ಧ ಕೆಜಿ ಉಂಟಾ? ಅರ್ಧ ಕೆಜಿ ಸರ್. ಡ್ರೈ ಆಗುವುದಾ? ಆಗುತ್ತೆ ಸರ್. ಓಕೆ. ಸಾವಿರದ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆನ ಮಾಡ್ತಾ ಇದ್ದಾರೆ. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರುಬ್ಬಿರ್ತಕ್ಕಂಥ ಖಾರ ಚಿಕನ್ಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಹೌದು ಸರ್. ಅರ್ಧ ಗಂಟೆ ನೆನೆಸಿ ಇಕ್ಬೇಕು. ಈ ಥರ ಅರ್ಧ ಗಂಟೆ ನೆನೆಸಿಡಬೇಕು. ಅರ್ಧ ಗಂಟೆ ನೆನೆಸಿಡಿ, ಇಲ್ಲೊಂದು ಅರ್ಧ ಗಂಟೆ ಫ್ರೀಸರ್ನಲ್ಲಿ ಇಡಿ. ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡ್ರೆ ತಿನ್ನಕ್ಕೆ ಮಜವಾಗಿರೋದು ಯಾವಾಗಲೂ. ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಸರ್. ಉಪ್ಪು ಖಾರ ಚೆನ್ನಾಗಿ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದ್ರೆ ಆಮೇಲೆ ಈ ನಿಂಬೆಹಣ್ಣು ಹಾಕಿ ಅದನ್ನು ನೆನೆಸಿ ಇಡೋ ಉದ್ದೇಶನೇ ಉಪ್ಪು ಹುಳಿ ಖಾರ ಚೆನ್ನಾಗಾಗಲಿ, ಚಿಕನ್ನು ಸಾಫ್ಟಾಗಲಿ ಅನ್ನೋ ಉದ್ದೇಶ ಅಷ್ಟೇನೆ. ಎಸ್. ಅರ್ಧ ಗಂಟೆ ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಮಿನಿಮಮ್ ಅರ್ಧ ಗಂಟೆ ನೆನೆಸಿಡಿ ಅಂತ ಹೇಳ್ತಾ ಇದ್ದಾರೆ ಚಂದ್ರಪ್ಪನವರು. ಅರ್ಧ ಗಂಟೆ ನೆನೆಸ್ಲೇಬೇಕು ಸರ್. ನೆನೆಸ್ಲೇಬೇಕಲ್ವಾ? ಒಂದು ನಿಂಬೆಹಣ್ಣು ಪೂರ್ತಿ ಬೇಕೇನ್ರಿ? ಹುಳಿ ಅರ್ಧ ಕೆಜಿ ಇದೆಯಲ್ಲ. ಸಾವಿರದ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಂಗೂರ ಚಿಕನ್ ಡ್ರೈ. ಗೋಂಗೂರ ಚಿಕನ್ ಡ್ರೈ. ಓಕೆ. ಇವಾಗ ತುಪ್ಪ ಹಾಕೊಳ್ಳೋಣ. ಹಾಕಿ ಸರ್. ಕರಿಬೇವು ಹಾಕ್ತಾ ಇದ್ದೀನಿ. ಎಸ್. ಸಣ್ಣ ಕಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಹಾಕ್ತಾ ಇದೀವಿ, ಕರಿಬೇವು ಹಾಕಿದೀವಿ, ಇದೆಲ್ಲ ರುಬ್ಬಕ್ಕೂ ಹಾಕೊಂಡಿದ್ದೀವಿ. ಇಲ್ಲಿ ಫ್ರೈ ಮಾಡೋಕೆ ಕೂಡ ಅದನ್ನ ಹಾಕೊಳ್ತಾ ಇದೀವಿ. ಅರಿಶಿನ ಪುಡಿ ಹಾಕಿ. ಸ್ವಲ್ಪ ಅರಿಶಿನ ಪುಡಿ, ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಸಾಕು. ಗರಂ ಮಸಾಲ ತಗೊಳ್ಳಿ. ಸ್ವಲ್ಪ ಗರಂ ಮಸಾಲ ರವಿಯವ್ರದ್ದು. ಸಾಕಾ? ಸಾಕು. ಓಕೆ. ಚಿಲ್ಲಿ ಪೌಡರ್ ತಗೊಳ್ಳಿ. ರೆಡ್ ಚಿಲ್ಲಿ ಪೌಡರ್. ಸಾಕು. ಓಕೆ. ಎಸ್ ಸರ್. ಅರ್ಧ ಗಂಟೆ ನೆನೆಸ್ಕೊಂಡಿರೋದು ಚಿಕನ್ ಹಾಕ್ತಾ ಇದ್ದೀನಿ. ಅರ್ಧ ಗಂಟೆ ಮೇಲೆ ಎಷ್ಟು ಬೇಕಾದ್ರೂ ನೆನೆಸ್ಕೊಳ್ಳಿ. ನೆನೆಸ್ಕೊಂಡಿರ್ತಕ್ಕಂಥ ಚಿಕನ್ ಇರುತ್ತೆ. ಫುಲ್ ಡ್ರೈ ಮಾಡೋದಾ? ಫುಲ್ ಡ್ರೈ. ಬೇರೆ ಹೆಂಗಪ್ಪ ಇದು ಇಷ್ಟೊಂದು ಕೆಳಗಿದ್ರೆ ನೀರು ಹಾಕ್ತೀವ? ನೀರು ಹಾಕ್ಬಿಟ್ಟು ಡ್ರೈ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಓಕೆ ಬೇಯ್ಕೊಳ್ತದೆ. ಆಮೇಲೆ ಸ್ವಲ್ಪ ಈ ಥರ ಆಡಿಸ್ತಾ ಇದ್ರೆ ಡ್ರೈ ಆಗ್ಬಿಡ್ತದೆ. ಓಕೆ. ತಿನ್ನಕ್ಕೆ ಮಜವಾಗಿರುತ್ತೆ. ತುಪ್ಪದಲ್ಲೇ ಫ್ರೈ ಮಾಡಿರೋದು, ತುಪ್ಪದಲ್ಲಿ ಫ್ರೈ ಮಾಡಿರೋದೇ ರುಬ್ಬಿರೋದು ಕೂಡ. ಎರಡೆರಡು ತುಪ್ಪ
ಸ್ವಲ್ಪ ತುಪ್ಪದ ಮೇಲೆ ಆಸೆ ಜಾಸ್ತಿ. ತುಪ್ಪದ ಮೇಲೆ ಆಸೆ ಇಲ್ಲ ಸರ್, ಇವತ್ತು ಪ್ರೋಗ್ರಾಮ್ ತುಪ್ಪ ಎಣ್ಣೆ ಕಂಡ್ರೆ ಚಂದ್ರಪ್ಪರು ಸ್ವಲ್ಪ ಪ್ರೀತಿ ಜಾಸ್ತಿ. ನೀನು ಇವತ್ತು ಹೇಳಿ. ತುಂಬ ಖುಷಿಯಿಂದ ಮಾಡ್ತಾ ಇದ್ದೀನಿ. ಎಸ್ ಸರ್. ಅದರಿಂದ ತುಪ್ಪನೇ ಹಾಕಿ ಎಸ್ ಸರ್ ಮಾಡೋಣ ಅಂತ. ಎಣ್ಣೆ ಬೇಡ ಇವತ್ತು ಅಂತಾನೆ? ಬೇಡ ಇವತ್ತು. ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕಿ. ಪೆಪ್ಪರ್ ಸಾಲ್ಟಾ? ಪೆಪ್ಪರು ನಮ್ಮದು, ಸಾಲ್ಟು ನಿಮ್ಮದು. ಸಾಕು. ಓಕೆ ಸಾಕು. ನೋಡಿ ಸರ್, ಇವಾಗ ನೀವು ನೋಡ್ತಾ ಇದ್ದಂಗೆ ಡ್ರೈ ಆಗೋಯ್ತಾ? ಡ್ರೈ ಆಗಿದೆ, ಬೆಂದಿಲ್ಲ ಇನ್ನು. ಬಟ್ ಅದು ರೂಪ ತಿನ್ಬೇಕು ಅಂತ ಅನಿಸ್ತಾ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಇವೆಲ್ಲ ಹೇಳ್ತಾ ಇದ್ದೀರಾ ನೀವು? ಹೌದು. ಓಕೆ ಎಸ್ ಸರ್. ಸ್ವಲ್ಪ ನೀರು ಹಾಕೊಂಡು ಮುಚ್ಚಿಬಿಟ್ರಿ. ಇವಾಗ ಹಾಕಿ. ಕೆಲಸ ಮುಗೀತು. ಉಪ್ಪಿ ಕಲಸೋದಕ್ಕೆ ಹಾಕೊಂಡಿದ್ದೀನಿ. ಓಕೆ. ಇವಾಗ ನೋಡ್ಬಿಟ್ಟು ಇವಾಗ ಚೂರು ಹಾಕೋಣ ಅಂತೀರಾ? ಅಲ್ಲ, ಸ್ವಲ್ಪ ಮುಚ್ಚಿರೇ ಬೇಯೋದು ಅನ್ಕೊಂಡು. ಮುಚ್ಚಲೇಬೇಕು. ಕಾವು ಕಮ್ಮಿ ಮಾಡಿ ಮುಚ್ಚಬೇಕು. ಸ್ವಲ್ಪ ಡ್ರೈ ಆಗಿ ಇರಬೇಕು ಅಂತ ಅಂದ್ರೆ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇರ್ಬೋದು. ಸ್ವಲ್ಪ ಈ ನೆಕ್ಕತ್ರ ಇರಲಿ ಸರ್, ಮಜವಾಗಿರುತ್ತೆ ನಂಗಿದ್ರೆ ಇಷ್ಟಕ್ಕೆ ನಿಲ್ಲಿಸ್ಕೋಬೋದು. ಹೆಂಗೆ ಮಾಡ್ತೀರಾ? ಈ ಮಾಡಿಬಿಟ್ಟು ಸ್ವಲ್ಪ ಇಟ್ಬಿಟ್ಟು ತಿನ್ನೋದಾದ್ರೆ ಈ ಥರ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಮಾಡಿದ ತಕ್ಷಣ ತಿಂದರೆ ಡ್ರೈ ಆಗಿ ಮಾಡ್ಕೋಬೋದು. ಇವು ಮಾಡಿದ ತಕ್ಷಣ ತಿನ್ನಲಿಲ್ಲ ಅಂದರೆ ಒಣಗೋಗ್ಬಿಡ್ತದೆ. ಅದು ಮಜಾ ಇರಲ್ಲ. ರಬ್ಬರ್ ಥರ ಮೆತ್ತಗಿರಬೇಕು, ಗೊಜ್ಜಿರಬೇಕು ಸ್ವಲ್ಪ. ಓಕೆ. ಇದು ಸ್ವಲ್ಪ ಗೊಜ್ಜಿನ ಅವತಾರನೂ ಇದೆ. ಹಿಂಗೆ ಇರಲಿ ರೀ ಚಂದ್ರಪ್ಪ. ಬೇಕಾದವರು ಇನ್ನೂ ಸ್ವಲ್ಪ ಡ್ರೈ ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು ಹಂಗೆ ಬಿಡಿ, ಡ್ರೈ ಆಗುತ್ತೆ ಆಟೋಮೆಟಿಕ್ ಆಗೋದು. ಹಸಿಮೆಣಸಿಗೆ ಹಾಕ್ತೀವಿ. ಹಸಿ ಅದು. ಎಸ್ ಹಾಕಿ. ಡೆಕೋರೇಷನ್ಗೆ ಅಷ್ಟೇ. ಡೆಕೋರೇಷನು. ಓ, ಇವಾಗ ಮಾಡಿರೋ ಡೆಕೋರೇಷನ್ನೇ ತಡ್ಕೋತಾ ಇದ್ದೀವಿ. ನಿಮ್ದೊಂದು ಡೆಕೋರೇಷನ್ ಆಫ್ ಮಾಡಿ ಸರ್. ಆಫ್ ಮಾಡೋಣ. ಆಫ್ ಮಾಡಿ. ಗೋಂಗೂರ ಚಿಕನ್ ಡ್ರೈ. ಎಸ್ ಸರ್. ಸಾವಿರ ಸಂಭ್ರಮದ ವಿಶೇಷವಾದ ಗೋಂಗೂರ ಚಿಕನ್ ಡ್ರೈ ಗರಿಗರಿಯಾಗಿದೆ. ಗೋಂಗೂರ ಚಿಕನ್ ಡ್ರೈ ಗರಿಗರಿಯಾಗಿರುತ್ತಾ? ಹೇಳ್ತಾರೆ ಕೃಷ್ಣಪ್ಪ. ನಾವೇನು ಮಾಡೋದು? ಚಂದ್ರಪ್ಪ ಏನು ಹೇಳ್ತಾರೆ ಅದನ್ನು ಕೇಳಬೇಕು, ಕೃಷ್ಣಪ್ಪ ಏನಾದ್ರು ಕೇಳಬೇಕು. ಯಾಕಂದರೆ ಈ ಚಿಕನ್ ಹೆಂಗಾರ ಗರಿಗರಿಯಾಗಿರುತ್ತೇನ್ರಿ? ನಾವೇನಿಲ್ಲ ಏನೋ ದೋಸೆ ಮಾಡಿದ್ದೀವ ಗರಿಗರಿಯಾಗಿ ಬರೋಕ್ಕೆ? ನೋಡಿ ಇರಲಿ ಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗೋಂಗೂರ ಚಿಕನ್ ಡ್ರೈಯನ್ನು ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಗೋಂಗೂರ ಚಿಕನ್ ಡ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಸೋಂಪು, ಕರಿಬೇವು ಹಾಕಿ ಹುರಿದು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ರುಬ್ಬಿದ ಮಸಾಲ ಹಾಕಿ ಮಿಕ್ಸ್ ಮಾಡಿ ಉಪ್ಪು, ನಿಂಬೆ ರಸ ಹಾಕಿ ಕಲಸಿ ಅರ್ಧ ಗಂಟೆ ನೆನೆಸಿಡಿ. ಒಂದು ಪ್ಯಾನ್ಗೆ ತುಪ್ಪ, ಕರಿಬೇವು, ಈರುಳ್ಳಿ, ಅರಿಶಿನ ಹಾಕಿ ಹುರಿದು ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಮಸಾಲೆಯಲ್ಲಿ ನೆನೆಸಿಟ್ಟ ಚಿಕನ್, ಕಾಳು ಮೆಣಸಿನ ಪುಡಿ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಮೇಲೆ ಹಸಿ ಮೆಣಸಿನಕಾಯಿ ಹಾಕಿದರೆ ಗೋಂಗೂರ ಚಿಕನ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಕರಿಬೇವನ್ನು ಹಾಕಿ ಒಳ್ಳೆ ಒಂದು ಡ್ರೈ ಚಿಕನನ್ನು ಮಾಡ್ಕೋಬೋದು ಸರ್. ಡ್ರೈ ಬೇಡ ಅಂದರೂ ಸ್ವಲ್ಪ ಇದು ಮಾಡ್ಕೋಬೋದು ಸರ್. ಗೋಂಗೂರ ಚಿಕನ್ ಡ್ರೈ ತುಂಬ ಸಖತ್ತಾಗಿರುತ್ತೆ ಸರ್ ಅಂತ ಹೇಳ್ಕೊಟ್ಟಿದ್ದಾರೆ. ಟ್ರೈ ಮಾಡೋದಾ? ಟ್ರೈ ಮಾಡಿ ಸರ್. ಫುಲ್ಲು ಡ್ರೈಯಾ? ಫುಲ್ ಡ್ರೈ ಆಗಿದೆ ಚಿಕನ್. ತುಪ್ಪ ಸ್ವಲ್ಪ ಜಾಸ್ತಿ ಆಗಲಿಲ್ವಾ? ಓ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸೋಂಪಿನ ಮಜಾ. ಯಾವುದೋ ಒಂದೊಂದು ಚಿಕನ್ಗೆ ಒಂದೊಂದು ಐಟಮ್ ಚೇಂಜ್ ಮಾಡಿದಾಗ ಅದೊಂದು ಅದರ ಅವತಾರ ಚೇಂಜ್ ಆಗುತ್ತೆ ಅವಾಗ. ಚೆನ್ನಾಗಿದೆ. ಬಾಯಿ ಸಿಹಿ ಆದಾಗ ಸ್ವಲ್ಪ ಖಾರ ಸಿಕ್ಕರೂ ಕೂಡ ರುಚಿಯಾಗಿ ಕಾಣುತ್ತೆ. ಅದ್ಭುತ ಇದೆ. ಬೋನಿಲ್ಲ, ವಿತ್ ಬೋನ್ ತೊಗೊಳ್ಳಿ, ಚೆನ್ನಾಗಿರ್ತದೆ. ನನಗೆ ಬೋನಿರೋ ಮಾಂಸ ತಿಂದ್ರೇ ಮಜಾ. ಸಕ್ಕತ್ತಾಗಿದೆ. ಬೇಳೆ ಸಾರು ಜೊತೆಗೆ ರಸಾನ ಜೊತೆಗೆ ಸೈಡ್ಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಂಗೆ ತಿನ್ನೋಕ್ಕೂ ಚೆನ್ನಾಗಿ. ಅಲ್ಲ, ಸ್ವಲ್ಪ ಊಟ ಜಾಸ್ತಿ ತಿನ್ಬೋದು ಸೈಡಲ್ಲಿ ಇಟ್ಕೊಂಡ್ರೆ ಊಟ ತಿನ್ನುವಾಗ. ಈ ಥರ ಮಾಡಿಕೊಟ್ರೆ ನೀವು ಹೇಳಿರೋ ಊಟ ಅವರೇ ಜಾಸ್ತಿ ಮಾಡ್ಕೊಳ್ತಾರೆ. ತುಂಬ ಸಿಕ್ಕಾಪಟ್ಟೆ ಅದ್ಭುತವಾಗಿರುವಂಥ ಚಿಕನ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಸಾವಿರದ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ
ವಿಶೇಷವಾದ ಚಿಕನ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಚಂದ್ರಪ್ಪ. ಚಂದ್ರಪ್ಪ ಅವ್ರನ್ನ ಭೇಟಿ ಮಾಡಬೇಕು, ಚಂದ್ರಪ್ಪ ಅವ್ರನ್ನ ಮಾತಾಡಬೇಕು ಅಂದರೆ ಚಂದ್ರಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹೆಂಗಿದ್ದಾರೆ ಹೋಟ್ಲೆಲ್ಲ? ಹೋಟ್ಲು ಇಲ್ಲಿ ಸುಂಕದಕಟ್ಟೆ ರಾಮಮ್ಮ, ಯಾವುದು ಅಂಬೇಡ್ಕರ್ ಕಾಲೇಜ್ ಎದುರುಗಡೆ ನಾಗರಬಾವಿ ಚೆನ್ನಾಗಿದೆಯಾ? ಅದು ಚೆನ್ನಾಗಿದೆ. ನೀವು ಹೇಳಿದಾಗ ಬಂದು ಹೇಳಿದ್ರಲ್ಲ, ಇದು ಸೂಪರ್ ಆಗಿದೆ ಅಂತ, ಅದೇ ಥರ ಚೆನ್ನಾಗಿ ನಡೀತಾ ಇದೆ. ಇದು ಓಲ್ಡ್ ಏರ್ಪೋರ್ಟ್ ರೋಡ್ ಸ್ವಲ್ಪ ಡಲ್ಲೇನೆ ಇವಾಗ, ಏನೋ ಸ್ವಲ್ಪ 1-2 ತಿಂಗಳಿಂದ. ಬಿಸಿಲುಗಾಲಕ್ಕೂ ಏನೋ ಗೊತ್ತಿಲ್ಲ. ಕನಕಪುರ ಮೇನ್ ರೋಡ್ದು ಅದು ಚೆನ್ನಾಗಿ ನಡೀತಾ ಇದೆ. ಬಿಸಿಲುಗಾಲ ಬರುತ್ತೆ, ಆಮೇಲೆ ಚಳಿಗಾಲ ಬರುತ್ತೆ, ಮಳೆಗಾಲ ಬಂದೇ ಬರಬೇಕು. ಮುಖ್ಯವಾಗಿ ಗುಂಡಿ ತೋಡಿಟ್ಕೊಂಡಿರ್ಬೇಕು. ಅದೃಷ್ಟ ಇದ್ರೆ ತೋಡ್ಬೇಕಾದ್ರೆ ನೀರು ಬರುತ್ತೆ, ಇಲ್ಲ ಖಂಡಿತವಾಗ್ಲೂ ಮಳೆ ಬರುತ್ತೆ. ಮಳೆ ಬಂದಾಗ ತುಂಬುತ್ತೆ. ಥ್ಯಾಂಕ್ ಯು ಚಂದ್ರಪ್ಪ. ಬಂದು ಕಾರ್ಯಕ್ರಮದ ಅಡುಗೆ ಮಾಡಿ ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ಭಾಳ ಖುಷಿ ಕೊಟ್ಟಿರುವಂಥ ವಿಚಾರ. ನಮ್ಮ ಜೊತೆಗಿರಿ, ಇನ್ನೂ ಸಾಕಷ್ಟು ಅಡುಗೆಗಳನ್ನ ಮಾಡ್ತಾರೆ, ಇನ್ನೊಂದಷ್ಟು ಹೋಟ್ಲು ಮಾಡ್ಕೊಳ್ಳಿ, ಇನ್ನೊಂದಷ್ಟು ಜನಕ್ಕೆ ರುಚಿಯಾದ ಅಡುಗೆಗಳನ್ನ ಅಡುಗೆ ಮಾಡಿ ಬರೆಸ್ತಾರೆ ಸರ್. 3 ಹೋಟ್ಲು ಮಾಡಿದ್ದೀನಿ, ನೀವು ಮಾಡಿದ್ರೆ ಇನ್ನೊಂದು ಹೋಟ್ಲು ಮಾಡಬೇಕು. ಇನ್ನು 5ನೇ ವರ್ಷಕ್ಕೆ ನಾವು ಕಾಲಿಡೋ ಅಷ್ಟೊತ್ತಿಗೆ ಇನ್ನೊಂದು ಹೋಟ್ಲು ಮಾಡ್ಬಿಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಸಾವಿರ ಸಂಚಿಕೆಯ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ಭಾಗವಹಿಸಿ. ಇವಾಗ ತಾನೇ ಹೇಳಿದ್ದೀನಿ, ಇವತ್ತು ತಾನೇ ಸಾಕಷ್ಟು ಹೇಳಿದ್ದೀನಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ವಿಶೇಷವಾದಂಥ ಸಾವಿರದ ಸಂಭ್ರಮದ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, ಎಂಜಿ ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@z.slgroup.com.